ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ BR ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತಹ BA ಅಂತಿಮ ವರ್ಷದ 5ನೇ ಸೆಮಿಸ್ಟರ್ನ ಪತ್ರಿಕೆ 5 ಆಧುನಿಕ ಭಾರತದ ಚರಿತ್ರೆ, ಈ ಪತ್ರಿಕೆಗೆ ಸಂಬಂಧಿಸಿದಂತೆ ರೈತ ಮತ್ತು ಕಾರ್ಮಿಕ ಚಳುವಳಿಗಳ ಬಗ್ಗೆ ನಾನಿವತ್ತು ಚರ್ಚೆ ಮಾಡುವವನಿದ್ದೇನೆ. ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ರೈತ ಮತ್ತು ಕಾರ್ಮಿಕ ಚಳುವಳಿಗಳು, ಪೆಸೆಂಟ್ ಅಂಡ್ ಲೇಬರ್ ಮೂವ್ಮೆಂಟ್ಸ್ ಡ್ಯೂರಿಂಗ್ ದ ಬ್ರಿಟಿಷ್ ಪೀರಿಯಡ್, ಡ್ಯೂರಿಂಗ್ ದ ಬ್ರಿಟಿಷ್ ಎರಾ ಅಂತ ನಾವು ಹೇಳ್ಬೋದು. ರೈಟ್, ನಿಮಗೆಲ್ಲ ತಿಳಿದೇ ಇದೆ, ಭಾರತ ಬಹುಸಂಖ್ಯಾತ ರೈತಾಪಿ ಜನದಿಂದ ಕೂಡಿದಂತಹ ಒಂದು ದೇಶ. ಭಾರತದ ಜನಸಂಖ್ಯೆಯಲ್ಲಿ 75% ಕೃಷಿ ಅವಲಂಬಿತರು ಅಂತ ಹೇಳಿಬಿಟ್ಟು ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಬ್ರಿಟಿಷರು ಭಾರತಕ್ಕೆ ಬರುವ ಮುನ್ನ ಭಾರತವು ಹೆಚ್ಚಿನದಾಗಿ ಕೃಷಿ ಆರ್ಥಿಕತೆಯೇ ಆಗಿತ್ತು. ಕೃಷಿಯ ಮೇಲೆಯೇ ಹೆಚ್ಚು ಜನರು ನಂಬಿದ್ರು, ಕೃಷಿಯನ್ನೇ ನಂಬಿದ್ರು, ಕೃಷಿಯಲ್ಲಿಯೇ ತೊಡಗಿಕೊಂಡಿದ್ರು. ಅದರ ಜೊತೆಗೆ ಇತರೆ ಹಲವಾರು ಉಪಕಸಬುಗಳನ್ನು ಅವರು ಮಾಡ್ತಾ ಇದ್ರು. ಅದು ಪಶುಸಂಗೋಪನೆ ಇರ್ಬೋದು, ಅಥವಾ ಕುಶಲಕರ್ಮಿಗಳಾಗಿ ಕೆಲಸ ಮಾಡೋದಿರ್ಬೋದು, ಅದನ್ನೆಲ್ಲ ಅವರು ಮಾಡ್ತಾ ಇದ್ರು. ಆದ್ರೆ ಆಗ ಭಾರತದ ಹಳ್ಳಿಗಳು ಸ್ವಯಂ ಪರಿಪೂರ್ಣವಾಗಿದ್ದು. They were self-sufficient and self-reliant. ಸ್ವಯಂ ಪರಿಪೂರ್ಣವಾಗಿದ್ದು ಮತ್ತು ನಾವು ಬೇರೆ ಯಾರ ಮೇಲೂ ಸಹ ನಾವು ನಿಂತಿರಲಿಲ್ಲ. We were not waiting for goods from any other corner of the world. ಹಾಗಾಗಿ ನಾವು self-reliant, ಸ್ವಾವಲಂಬಿಗಳಾಗಿದ್ದು. ಕೃಷಿಕರು ಮತ್ತು ಭೂಮಿ ಇಲ್ಲದ ಕೃಷಿ ಕಾರ್ಮಿಕರು ಸಮಾಜದಲ್ಲಿ ಕೆಳಸ್ತರಕ್ಕೆ ಸೇರಿದ ಜನರಾಗಿದ್ದರೂ ಸಹ ಅವರ ಜೀವನ ಮಟ್ಟ ಅಷ್ಟೇನು ಅಧ್ವಾನವಾಗಿರಲಿಲ್ಲ. ಇಟ್ ವಾಸ್ ನಾಟ್ ದಟ್ ಹಾರಿಬಲ್. ದೇ ವರ್ ಡೂಯಿಂಗ್ ಗುಡ್. ಆದರೆ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ, ಬ್ರಿಟಿಷರ ಒಂದು ಆಳ್ವಿಕೆ ಭಾರತದಲ್ಲಿ ಆರಂಭವಾದ ಮೇಲೆ, ಈ ಕೃಷಿ ಕಾರ್ಮಿಕರ ಒಂದು ಸ್ಥಿತಿಗತಿ ಸಾಕಷ್ಟು ಹಾಳಾಯಿತು. ಅವರ ಜೀವನೋಪಾಯವೇ ಕಷ್ಟವಾಯಿತು. ಬ್ರಿಟಿಷರ ಹಲವಾರು ನೀತಿಗಳು, ಅವರ ಭೂಕಂದಾಯ ನೀತಿ ಇರ್ಬೋದು, ಅವರ ವ್ಯಾಪಾರ ನೀತಿ ಇರ್ಬೋದು, ಆಮೇಲೆ ಗುಡಿ ಕೈಗಾರಿಕೆಗಳ ಅವನತಿ ಇರ್ಬೋದು, ಭಾರತೀಯರನ್ನು ಸಂಪೂರ್ಣವಾಗಿ ಬಡತನಕ್ಕೆ ತಳ್ಳಿಬಿಡ್ತು. ಅದರಲ್ಲಿಯೂ ರೈತರು ತೀವ್ರವಾದಂತಹ ಸಂಕಷ್ಟಕ್ಕೆ ಒಳಗಾದರು. ಕೃಷಿ ಕಾರ್ಮಿಕರು ತೀವ್ರವಾದ ಸಂಕಷ್ಟಕ್ಕೆ ಒಳಗಾದರು. ಬ್ರಿಟಿಷರ ನೀತಿ ಒಂದೇ ಅಷ್ಟೇ ಅಲ್ಲ, ಜಮೀನುದಾರರಿರ್ಬೋದು, ಹಳ್ಳಿಯ ಮುಖಂಡರಿರ್ಬೋದು, ಸರ್ಕಾರದ ಅಧಿಕಾರಿಗಳಿರ್ಬೋದು, ರೈತರನ್ನು ಶೋಷಣೆಗೆ ಒಳಪಡಿಸಿದ್ರು, ರೈತರನ್ನು ಶೋಷಣೆ ಮಾಡ್ತಾ ಇದ್ರು. ಅವರ ಬಡತನ ಇರಬಹುದು, ರೈತರ ಬಡತನ ಇರಬಹುದು, ಅನಕ್ಷರತೆ ಇರಬಹುದು, ಅಜ್ಞಾನ ಇರಬಹುದು. ಹಾಗಾಗಿ ಅವರು ಯಾವುದೇ ರೀತಿಯ ವ್ಯವಸ್ಥಿತವಾದಂತಹ ಒಂದು ಹೋರಾಟವನ್ನು ಮಾಡಬೇಕು, ಅನ್ಯಾಯ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ, ಅದರ ವಿರುದ್ಧ ಹೋರಾಟ ಮಾಡಬೇಕು, ಧ್ವನಿ ಎತ್ತಬೇಕು ಎನ್ನುವಂತಹ ಒಂದು ಪ್ರಜ್ಞೆ ಅವರಿಗೆ ಇರಲಿಲ್ಲ. ಶೋಷಣೆಗೆ ಒಳಗಾಗಿದ್ರಷ್ಟೇ. ಶೋಷಣೆಯಲ್ಲಿಯೇ ಬಾಳ್ವೆ ಮಾಡ್ತಾ ಇದ್ರು. ಹೋರಾಟ ಮಾಡಬೇಕು ಎನ್ನುವಂತಹ ಒಂದು ಸ್ಫೂರ್ತಿ, ಜ್ಞಾನ, ಪರಿಜ್ಞಾನ, ಜಾಗೃತಿ ಅವರಲ್ಲಿ ಆರಂಭದಲ್ಲಿ ಇರಲಿಲ್ಲ. ಆದ್ರೆ 20ನೇ ಶತಮಾನದ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಮತ್ತು 20ನೇ ಶತಮಾನದ ಆರಂಭದ ಹೊತ್ತಿಗೆ ರೈತರು ಸಹ ತಮ್ಮ ಶೋಷಣೆಯ ವಿರುದ್ಧ ವ್ಯವಸ್ಥಿತವಾದಂತಹ ಒಂದು ಹೋರಾಟವನ್ನು ಮಾಡೋಕೆ ಮುಂದೆ ಬಂದ್ರು. ಅದನ್ನೇ ನಾವು ಈ ಒಂದು ರೈತ ಚಳುವಳಿಗಳು, ರೈತ ದಂಗೆಗಳು ಅಂತ ನಾವು ಹೇಳಬಹುದು. ಆರಂಭದಲ್ಲಿ ಹಲವಾರು ದಂಗೆಗಳಾದವು, ಹಲವಾರು ಹೋರಾಟಗಳಾದವು ರೈತರದ್ದು. ಅವು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿದ್ದವು, ಸ್ಥಳೀಯವಾದಂತಹ ದಂಗೆಗಳಾಗಿದ್ದವು.
ಅವು ಎಲ್ಲೋ ಜಮೀನುದಾರರ ವಿರುದ್ಧವೋ ಲೇವಾದೇವಿಗಾರರ ವಿರುದ್ಧವೋ ಆದಂತಹ ಆಕಸ್ಮಿಕವಾದಂತಹ ಹೋರಾಟಗಳಾಗಿದ್ದೋ ಮತ್ತು ಹಿಂಸಾತ್ಮಕವಾದಂತಹ ಹೋರಾಟಗಳಾಗಿದ್ದು, ಯಾವುದೇ ರೀತಿಯ ವ್ಯವಸ್ಥಿತವಾದಂತಹ ಚಳುವಳಿಗಳು ಅವು ಆಗಿರಲಿಲ್ಲ. ಆದರೆ ಕ್ರಮೇಣವಾಗಿ ರೈತ ಚಳುವಳಿ ಭಾರತದಲ್ಲಿ ಆರಂಭವಾಯಿತು. ಸೊ ಈ ರೈತ ಚಳುವಳಿ ಆರಂಭವಾಗೋಕೆ ಕಾರಣಗಳೇನು ಅಂತ ನಾವೇನಾದ್ರೂ ಕಾರಣಗಳನ್ನು ಹುಡುಕ್ತಾ ಹೋದ್ರೆ, ಒಂದು ಅತಿಯಾದ ಕಂದಾಯದ ಹೊರೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ರೈತರ ಮೇಲೆ ಅತಿಯಾದಂತಹ ಕಂದಾಯವನ್ನು ಅವರು ಹೇರಿದರು. ಹಾಗಾಗಿ ಕಂದಾಯದ ಹೊರೆಯನ್ನು ತಾಳಲಾರದೆ ರೈತರು ಹೋರಾಟಕ್ಕಿಳಿದ್ರು. ಎರಡನೇದಾಗಿ ಬರಗಾಲ ಮತ್ತು ಕ್ಷಾಮದ ಕಾಲದಲ್ಲಿಯೂ ಸಹ ಕಂದಾಯ ವಸೂಲಿ. ಸರ್ಕಾರ ಬರಗಾಲ ಇರ್ಲಿ ಕ್ಷಾಮ ಇರ್ಲಿ ಏನಾದ್ರೂ ಸರಿ, ರೈತರು ವ್ಯವಸ್ಥಿತವಾಗಿ ಸರ್ಕಾರಕ್ಕೆ ಕಂದಾಯವನ್ನು ನಿಗದಿಯಾದ ಕಂದಾಯವನ್ನು ನೀಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇತ್ತು. ಸೊ ಆ ಸರ್ಕಾರದ ವರ್ತನೆಯ ವಿರುದ್ಧ ರೈತರು ಹೋರಾಟ ಬೇಕಾಯ್ತು. ಅದೇ ರೈತ ಚಳುವಳಿ. ಯಾವುದೇ ರೀತಿಯ ರಿಯಾಯಿತಿಯನ್ನು ಬರಗಾಲ ಅಥವಾ ಕ್ಷಾಮದ ಕಾಲದಲ್ಲಿ ಬ್ರಿಟಿಷರು ತೋರಿಸ್ತಾ ಇರಲಿಲ್ಲ, ತೋರಿಸಿರೋದು ತುಂಬಾ ಕಡಿಮೆ. ಮತ್ತು ಜಮೀನುದಾರರ ಶೋಷಣೆ. ಜಮೀನುದಾರರೇನಿದ್ರು ಗೇಣಿದಾರರಾದಂತಹ ರೈತರ ಮೇಲೆ ಶೋಷಣೆ ಮಾಡ್ತಾ ಇದ್ರು. ರೈತರಿಂದ ಅತಿಯಾದಂತಹ ಕಂದಾಯವನ್ನು ಅವರು ಸಂಗ್ರಹಣೆ ಮಾಡ್ತಾ ಇದ್ರು. ಇದರ ವಿರುದ್ಧ ರೈತರು ದಂಗೆ ಏಳಬೇಕಾಯ್ತು. ಆಮೇಲೆ ಲೇವಾದೇವಿಗಾರರ ದಬ್ಬಾಳಿಕೆ. ರೈತರು ಯಾವಾಗ ಕೃಷಿಯಿಂದ ಹೆಚ್ಚಿನ ಆದಾಯ ಬರ್ತಾ ಇರಲಿಲ್ಲ, ಲೇವಾದೇವಿಗಾರರ ಹತ್ರ, ಹಣ ನೀಡುವವರ ಹತ್ರ, ಶ್ರೀಮಂತರ ಹತ್ರ, ಚೆಟ್ಟಿಯಾರ್ಗಳ ಹತ್ರ ಸಾಲ ಮಾಡ್ತಾ ಇದ್ರು. ಸಾಲ ಮಾಡಿದಾಗ ಎಷ್ಟೋ ಸಲ ಅವರು ತಮ್ಮ ಭೂಮಿಯನ್ನು ಅವರು ಕಳ್ಕೊಳ್ತಾ ಇದ್ರು. ಭೂಮಿಯನ್ನು ಕಿತ್ಕೊಳ್ಳೋರು ಸುಳ್ಳು ಲೆಕ್ಕಗಳನ್ನಿಟ್ಟು. ಹಾಗಾಗಿ ಅವರ ದಬ್ಬಾಳಿಕೆ ಈ ಚಳುವಳಿಗೆ ಕಾರಣವಾಯಿತು. ಆಮೇಲೆ ಅಧಿಕ ಬಡ್ಡಿ ದರ. ಈ ಲೇವಾದೇವಿಗಾರರು ರೈತರಿಗೆ ಏನು ಸಾಲವನ್ನು ಕೊಡ್ತಾ ಇದ್ರು, ಅಧಿಕವಾದಂತಹ ಒಂದು ಬಡ್ಡಿ ದರ. ಬಡ್ಡಿ ಕಟ್ಟೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇನ್ನು ಅಸಲು ಕಟ್ಟೋದಿರ್ಲಿ, ಬಡ್ಡಿ ಕಟ್ಟೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಮತ್ತು ಬಲಾತ್ಕಾರವಾಗಿ ಅದನ್ನು ವಸೂಲಿ ಮಾಡುವಂತಹ ಆ ಲೇವಾದೇವಿಗಾರರ ಒಂದು ಪ್ರಯತ್ನ. ಹೀಗಾಗಿ ರೈತರು ಅದನ್ನು ತಾಳಲಾರದೆ ಚಳುವಳಿಗೆ ಇಳಿದ್ರು. ಮತ್ತು ಬಿಟ್ಟಿ ಸೇವೆಗೆ ಬಲಾತ್ಕಾರ. ಸಾಮಾನ್ಯವಾಗಿ ಜಮೀನುದಾರರು ರೈತರಿಂದ ಬಿಟ್ಟಿ ಸೇವೆಯನ್ನು ಬಯಸ್ತಾ ಇದ್ರು. ಸೊ ಅದರ ವಿರುದ್ಧ ರೈತರು ಸೆಟೆದು ನಿಂತರು. ಆಮೇಲೆ ಬ್ರಿಟಿಷ್ ಪ್ಲಾಂಟರುಗಳ ದೌರ್ಜನ್ಯ. ಅದು ಕಾಫಿ ಪ್ಲಾಂಟರ್ಗಳಿರ್ಬೋದು, ಟೀ ಪ್ಲಾಂಟರ್ ಇರ್ಬೋದು, ನೀಲಿ ಪ್ಲಾಂಟರ್ಗಳಿರ್ಬೋದು. ಬ್ರಿಟಿಷರು ಬಂದು ಭಾರತದಲ್ಲಿ ಈ ಕಾಫಿ, ಟೀ, ರಬ್ಬರ್, ನೀಲಿ ಈ ಎಲ್ಲ ಕೃಷಿಯನ್ನೇನು ಮಾಡ್ತಾ ಇದ್ರು, ಅವರು ಸಹ ರೈತರ ವಿರುದ್ಧ ದೌರ್ಜನ್ಯ ಮಾಡೋಕ್ ಶುರು ಮಾಡಿರು. ನೀಲಿಯನ್ನು ನೀವು ಬೆಳಿಲೇಬೇಕು, ಇಷ್ಟು ಪ್ರಮಾಣದ ಭೂಮಿಯಲ್ಲಿ ನೀವು ನೀಲಿಯನ್ನು ಕಡ್ಡಾಯವಾಗಿ ಬೆಳಿಬೇಕು, ಅಥವಾ ಇನ್ಯಾವುದೋ ಒಂದು ಬೆಳೆಯನ್ನು ಕಡ್ಡಾಯವಾಗಿ ಬೆಳೆದು ನಮಗ್ ಮಾರಬೇಕು. ಓಕೆ, ಬೆಳೆದು ಕೊಡೋಣ, ಆದ್ರೆ ಅದಕ್ಕೆ ಅವ್ರು ಕೊಡ್ತಿದ್ದಂತಹ ಪ್ರತಿಫಲ, ಬೆಲೆ ತುಂಬಾ ಕಡಿಮೆ. ಈ ರೀತಿಯಲ್ಲಿ ಬ್ರಿಟಿಷರು ಭಾರತೀಯರ ಮೇಲೆ, ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು. ಹಾಗಾಗಿ ಭಾರತೀಯ ರೈತರು ಚಳುವಳಿಗೆ ಇಳಿದ್ರು. ಸರಿ, ಪ್ರಮುಖವಾದಂತಹ ಚಳುವಳಿಗಳು ಯಾವುವು ಅಂತ ಹೇಳ್ಬಿಟ್ಟು ತುಂಬಾ ಸಣ್ಣದಾಗಿ ಒಂದ್ ಸ್ವಲ್ಪ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. 1857ರಲ್ಲಿ ಉತ್ತರ ಪ್ರದೇಶ, ಬಿಹಾರ ಮುಂತಾದ ಕಡೆ ಜಮೀನುದಾರರ ವಿರುದ್ಧ ರೈತರು ದಂಗೆ ಎದ್ರು. ಉತ್ತರ ಭಾರತದ ಹಲವೆಡೆ ರೈತರು ಜಮೀನುದಾರರ ಒಂದು ಶೋಷಣೆಯನ್ನು, ದಬ್ಬಾಳಿಕೆಯನ್ನು, ದೌರ್ಜನ್ಯವನ್ನು ತಾಳಲಾರದೆ ಅವರು ದಂಗೆ ಎದ್ರು ಆ ಎಲ್ಲ ಒಂದು ಪ್ರದೇಶಗಳಲ್ಲಿ. ತುಂಬಾ ಪ್ರಮುಖವಾದದ್ದು ದಂಗೆಗಳಲ್ಲಿ ಒಂದು ನೀಲಿ ಬೆಳೆಗಾರರ ದಂಗೆ. ನೀಲಿ, ಇಂಡಿಗೋ ಅಂತ ನಾವೇನ್ ಕರಿತೀವಿ. ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ನೀಲಿಗೆ ಒಂದು ಉತ್ತೇಜನ ಸಿಕ್ತು. ನೀಲಿಯನ್ನು ಬೆಳೆಯಿರಿ ಅಂತ ಹೇಳಿಬಿಟ್ಟು ಭಾರತೀಯ ರೈತರ ಮೇಲೆ ಬ್ರಿಟಿಷರು ಒತ್ತಡ ಹಾಕೋಕೆ ಶುರು ಮಾಡಿರು. ಏಕೆಂದ್ರೆ ಅವ್ರಿಗೆ ಇಂಗ್ಲೆಂಡಿನಲ್ಲಿ ನಡೆದಂತಹ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಿತ್ತು, ಹತ್ತಿ ಬಟ್ಟೆ ಕೈಗಾರಿಕೆಗೆ, ಬಟ್ಟೆಗಳಿಗೆ ಬಣ್ಣ ಹಾಕೋಕೆ ನೀಲಿ ಅವಶ್ಯಕತೆ ಅವರಿಗೆ ಹೆಚ್ಚಾಗಿತ್ತು. ಸೊ ಆ ನೀಲಿಯನ್ನು ಬೆಳೆಯೋಕೆ ಬ್ರಿಟಿಷರು ಭಾರತೀಯ ರೈತರ ಜೊತೆಗೆ ಲಾಬಿ ಮಾಡೋಕೆ ಶುರು ಮಾಡಿದ್ರು. ಇದರಿಂದ ಕಂಪನಿ, ಸರ್ಕಾರ ಹೆಚ್ಚು ಲಾಭವನ್ನು ಮಾಡ್ತಾ ಇತ್ತು. ಆದ್ರೆ ನೀಲಿ ಬೆಳೆದಂತಹ ರೈತರಿಗೆ ಸರಿಯಾದಂತಹ ಒಂದು ಬೆಲೆ ಎನ್ನುವುದು ಸಿಗ್ತಾ ಇರಲಿಲ್ಲ. ತುಂಬಾ ಕನಿಷ್ಠ ಬೆಲೆಗೆ ಅದನ್ನು ಕೊಳ್ತಾ ಇದ್ರು. ಇದರಿಂದ ಬೆಸತ್ತಂತಹ ರೈತರು ಬೇರೆ ಬೆಳೆ ಬೆಳೆಯೋಕ್ ಬಿಡ್ತಾ ಇಲ್ಲ ಸರ್ಕಾರ, ಬೆಳೆದ ಬೆಳೆಗೆ ಬೆಲೆ ಕೊಡ್ತಾ ಇಲ್ಲ. ಇದರಿಂದ ಬೇಸತ್ತಂತಹ ರೈತರು ಈ ಒಂದು ಚಳುವಳಿಗೆ ಮುಂದಾದ್ರು. ಅದರಲ್ಲಿಯೂ ಪ್ರಮುಖವಾಗಿ 1859-60ರಲ್ಲಿ ನೀಲಿಯನ್ನೇ ಬೆಳೆಯೋದಿಲ್ಲ ಅಂತ ಹೇಳಿಬಿಟ್ಟು ರೈತರು ಮುಷ್ಕರ ಹೊಡೆದ್ರು.
ಗೋವಿಂದಪುರ ಇರ್ಬೋದು, ಢಾಕಾ ಇರ್ಬೋದು, ಕುಲ್ನಾ ಇರ್ಬೋದು, ಮಾಲ್ಡಾ ಇರ್ಬೋದು, ಈ ಪಶ್ಚಿಮ ಬಂಗಾಳ, ಈ ಉತ್ತರ ಪ್ರದೇಶದ ಈ ಎಲ್ಲ ಭಾಗ, ಬಾಂಗ್ಲಾದೇಶ ಇರ್ಬೋದು, ದಿನಜ್ಪುರ ಇರ್ಬೋದು, ಹೀಗೆ ಹಲವಾರು ಕಡೆ ಈ ಒಂದು ರೈತರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಈ ಒಂದು ಮುಷ್ಕರಗಳಲ್ಲಿ more than 20,000 peasants were came to be participated. 20,000ಕ್ಕೂ ಹೆಚ್ಚು ಜನ ರೈತರು ಈ ಒಂದು ನೀಲಿ ಬೆಳೆಗಾರರ ದಂಗೆ ಅಥವಾ ಮುಷ್ಕರದಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ಬಿಷ್ಣು ಬಿಸ್ವಾ ಮತ್ತು ದಿಗಂಬರ್ ಬಿಸ್ವಾಸ್ ಎನ್ನುವವರು ಈ ಒಂದು ಮುಷ್ಕರ ಅಥವಾ ದಂಗೆಯ ನಾಯಕರಾಗಿ ಚಳುವಳಿಯನ್ನು ಮಾಡಿದ್ರು. ಹಲವಾರು ತಂಡಗಳನ್ನು, ರೈತರ ತಂಡಗಳನ್ನು ರಚನೆ ಮಾಡಿ ಅವರು ಹೋರಾಟಕ್ಕೆ ಇಳಿದ್ರು. ಈ ಹೋರಾಟಕ್ಕೆ ಮಣಿದಂತಹ ಸರ್ಕಾರ ಒಂದು ನೀಲಿ ಆಯೋಗವನ್ನು ರಚನೆ ಮಾಡ್ತು. ಬ್ಲೂ ಇಂಡಿಗೋ ಕಮಿಷನ್ ಅಂತ ನಾವೇನು ಹೇಳ್ತೀವಿ. ರೈತರ ಈ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿ, ಅಧ್ಯಯನವನ್ನು ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತ ಒಂದು ಆಯೋಗವನ್ನು ಕೊಡ್ತು, ರಚನೆ ಮಾಡ್ತು. ಆ ಆಯೋಗದ ವರದಿಯಂತೆ ಮುಂದೆ ರೈತರಿಗೆ ಒಂದು ಸ್ವಲ್ಪ ಅವಕಾಶ ಸಿಕ್ತು. ಏನಂದ್ರೆ ರೈತರು ತಮಗೆ ಇಷ್ಟವಾದಂತಹ ಬೆಳೆಯನ್ನು ಬೆಳೆಯೋಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಈ ರೀತಿಯ ಒಂದು ಚಳುವಳಿಯನ್ನು ನಾವು ನೋಡ್ಬೋದು. ನಿಮ್ಗೆ ಗೊತ್ತೇ ಇದೆ, ದೀನಬಂಧು ಮಿತ್ರ ಎನ್ನುವರು ನೀಲಿ ದರ್ಪಣ್ ಎನ್ನುವಂತಹ ಒಂದು ಕೃತಿಯನ್ನೇನು ರಚನೆ ಮಾಡಿದ್ದಾರೆ, ಬಹುಶಃ ನಾಟಕ ನೀಲ್ ದರ್ಪಣ್ ಅಂತ ಹೇಳ್ಬಿಟ್ಟು. ಸೊ ಆ ರೈತರು ಯಾವ ರೀತಿಯ ಕಷ್ಟವನ್ನು ಅನುಭವಿಸ್ತಾ ಇದ್ರು ಎನ್ನುವುದರ ವಸ್ತು ಆ ನೀಲ್ ದರ್ಪಣ್ ಕೃತಿಯಲ್ಲಿ ಇದೆ. ಸೊ ಇದು ಒಂದು ಪ್ರಮುಖವಾದಂತಹ ಹೋರಾಟ, ರೈತರ ಒಂದು ಹೋರಾಟ, ನೀಲಿ ಬೆಳೆಗಾರರ ದಂಗೆ ಅಥವಾ ಮುಷ್ಕರ. ಎರಡನೇದಾಗಿ ಮಹಾರಾಷ್ಟ್ರದ ರೈತರ ದಂಗೆ. ಇದನ್ನು ಪ್ರಮುಖವಾಗಿ ದಖನ್ ದಂಗೆ ಅಂತಾನೇ ಕರೆಯಲಾಗುತ್ತೆ. ಮಹಾರಾಷ್ಟ್ರದಲ್ಲಿ, ಅದರಲ್ಲಿಯೂ ಪೂನಾ, ಅಹಮದ್ನಗರ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ದಂಗೆ ಎನ್ನುವುದು ನಡೆಯುತ್ತೆ. ದಖನ್ ರೈತ ದಂಗೆ ಅಂತನೂ ಸಹ ಕರೀತಾರೆ. ಇಲ್ಲಿಯ ರೈತರು ದಂಗೆ ಎದ್ದು ಲೇವಾದೇವಿಗಾರರ ವಿರುದ್ಧ ಹೋರಾಟ ಮಾಡಿದರು. ಈ ದಂಗೆ ಸರ್ಕಾರದ ವಿರುದ್ಧ ಅಲ್ಲ, ಲೇವಾದೇವಿಗಾರರ ವಿರುದ್ಧ. ಏಕೆಂದ್ರೆ ರೈತರು ಲೇವಾದೇವಿಗಾರರಿಂದ ಹಲವಾರು ಕಾರಣಗಳಿಗಾಗಿ ಸಾಲವನ್ನು ಮಾಡ್ಕೊಂಡಿದ್ರು. ಯಾವಾಗ ಸಾಲ ವಾಪಸ್ ಕೊಡಕ್ಕಾಗೋದಿಲ್ಲ, ಲೇವಾದೇವಿಗಾರರು ರೈತರಿಂದ ಭೂಮಿಯನ್ನು ಕಿತ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದ್ರು. ಆಗ ರೈತರು ಈ ಪೂನಾ, ಸತಾರಾ, ಕೊಲ್ಲಾಪುರ ಮುಂತಾದ ಹಲವಾರು ಜಿಲ್ಲೆಗಳ ಸುಮಾರು 33 ಸ್ಥಳಗಳಲ್ಲಿ ಈ ಒಂದು ದಂಗೆ ಎನ್ನುವುದು ಆರಂಭವಾಯಿತು. ಹಲವೆಡೆ ಲೇವಾದೇವಿಗಾರರ ಮೇಲೆ ರೈತರು ದಾಳಿ ಮಾಡಿದ್ರು, ಅವರ ಲೆಕ್ಕಪತ್ರಗಳನ್ನು ವಶಪಡಿಸಿಕೊಂಡ್ರು, ಲೇವಾದೇವಿಗಾರರನ್ನು ಕೊಲೆ ಮಾಡಿದ್ರು, ಅವರ ಆಸ್ತಿಪಾಸ್ತಿಯನ್ನು ಇವರು ವಶಪಡಿಸಿಕೊಂಡ್ರು, ಅವರ ಮನೆಗಳಿಗೆ ಬೆಂಕಿ ಹಾಕಿರು. ಹೀಗೆಲ್ಲ ಈ ಒಂದು ಹೋರಾಟ ಎನ್ನುವುದು ಈ ಪೂನಾ, ಸತಾರಾ, ಕೊಲ್ಲಾಪುರ, ಅಹಮದ್ನಗರ ಮುಂತಾದ ಜಿಲ್ಲೆಗಳಲ್ಲೆಲ್ಲ ಇದು ಆಯಿತು. ಕೊನೆಗೆ ಸರ್ಕಾರ ರೈತರನ್ನು ಬಳಸಿಕೊಂಡು ಈ ಒಂದು ದಂಗೆಯನ್ನು ಹತ್ತಿಕ್ತು. ದಂಗೆಯನ್ನು ನಿಯಂತ್ರಣಕ್ಕೆ ತಂತು. 1879ರಲ್ಲಿ ದಖನ್ ಕೃಷಿ ಪರಿಹಾರ ಕಾಯ್ದೆಯನ್ನು ಜಾರಿಗೆ ತಂದು ಸರ್ಕಾರ ಈ ಕಾಯ್ದೆಯ ಪ್ರಕಾರ ರೈತರು ಭೂಮಿಯನ್ನು ಅಡ ಇಡುವುದನ್ನು ತಪ್ಪಿಸ್ತು. ಲೇವಾದೇವಿಗಾರರ ಹತ್ರ ರೈತರು ಅಡ ಇಟ್ಟಿರ್ತಾನೆ, ಕೊನೆಗೆ ಅವರು ಬಡ್ಡಿ ಹಾಕಿ, ಚಕ್ರ ಬಡ್ಡಿ ಹಾಕಿ, ಸುಳ್ಳು ಲೆಕ್ಕ ಬರ್ಕೊಂಡು ರೈತರ ಭೂಮಿಯನ್ನು ಕಿತ್ಕೊಳ್ತಿದ್ದಿತ್ತು. ಹಾಗಾಗಿ ಭೂಮಿಯನ್ನು ಅಡ ಇಡುವುದಕ್ಕೆ ಕಾನೂನನ್ನೇ ಅವರು ಜಾರಿಗೆ ತಂದರು. ಸೊ ಅಡ ಇಡುವ ಒಂದು ಪ್ರಕ್ರಿಯೆಗೆ ಒಂದು ಸ್ವಲ್ಪ ಬದಲಾವಣೆಯನ್ನು ಅವರು ತಂದ್ರು. ಸೊ ಇದು ಮಹಾರಾಷ್ಟ್ರದ ರೈತ ದಂಗೆ. ಇದನ್ನು ದಖನ್ ರೈತ ದಂಗೆ ಅಂತನೂ ಸಹ ಕರೀತಾರೆ. ಇದೊಂದು ಪ್ರಮುಖವಾದದ್ದು. ಇದಲ್ಲದೆ ನೆಕ್ಸ್ಟ್ ಒನ್ 1921ರಲ್ಲಿ ನಡೆದಂತಹ ಪ್ರಮುಖವಾದಂತಹ ಮತ್ತೊಂದು ರೈತರ ಹೋರಾಟ ಚಳುವಳಿ ಅಂದ್ರೆ ಮಾಪಿಳ್ಳೆಗಳ ದಂಗೆ. ಮಾಪಿಳ್ಳೆಗಳು ಅಂದ್ರೆ ಈ ಮಲ್ಬಾರ್ನ ಮುಸಲ್ಮಾನರನ್ನು ಮಾಪಿಳ್ಳೆಗಳು ಅಂತ ಕರೀತಾರೆ. ಮೋಪ್ಲಾಸ್ ರಿವೋಲ್ಟ್ ಅಂತನೂ ಸಹ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಇವರು ರೈತರು ಮತ್ತು ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು. ಇವ್ರು ದಂಗೆ ಹೇಳೋಕೆ ಕಾರಣ ಇಷ್ಟೇ, ಈ ಒಂದು ಕೇರಳದ ಆ ಭಾಗದಲ್ಲಿದ್ದಂತಹ ಈ ಜಮೀನುದಾರರು, ನಂಬೂದಿರಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಮತ್ತು ನಾಯರ್ ಕುಟುಂಬಕ್ಕೆ ಸೇರಿದವರು ಜಮೀನುದಾರರಾಗಿದ್ರು. ಅವರು ಈ ಮಾಪಿಳ್ಳೆಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ರು. ಅಧಿಕವಾದಂತಹ ಕಂದಾಯವನ್ನು ಹೇರಿ ಆ ಕಂದಾಯವನ್ನು ಅವರಿಂದ ಕಿತ್ಕೊಳ್ತಾ ಇದ್ರು. ಹಾಗಾಗಿ ಅವರ ವಿರುದ್ಧ
ಕೇರಳದ ಈ ಒಂದು ನಂಬೂದಿರಿ ಬ್ರಾಹ್ಮಣ ಮತ್ತು ನಾಯರ್ ಜಮೀನುದಾರರ ವಿರುದ್ಧ ಈ ಮುಸ್ಲಿಂ ರೈತರು ಮಾಡಿದಂತಹ ಚಳುವಳಿಯನ್ನೇ ನಾವು ಈ ಒಂದು ಮಾಪಿಳ್ಳೆಗಳ ದಂಗೆ ಅಂತ ನಾವು ಕರಿತೇವೆ. ಓಕೆ, ತುಂಬಾ ಅಧಿಕವಾದಂತಹ ಭೂಕಂದಾಯವನ್ನು ಹೇರಲಾಗಿತ್ತು ಅಂತ ಹೇಳ್ತಾರೆ. ಸುಮಾರು 244% ಅನ್ನುವಂತಹ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಮಾಪಿಳ್ಳೆಗಳಿಗೆ ಭೂಮಿಯ ಒಡೆತನದ ಹಕ್ಕು ಇರಲಿಲ್ಲ. ಈ ಜಮೀನುದಾರರೇ ಭೂಮಿಯ ಒಡೆಯರು, ಆದರೆ ಅಧಿಕವಾದಂತಹ ಭೂಕಂದಾಯವನ್ನು ಅವರ ಮೇಲೆ ಹೇರಲಾಗ್ತಾ ಇತ್ತು. ಹಾಗಾಗಿ ಬೇಸತ್ತ ರೈತರು ಜಮೀನುದಾರರ ವಿರುದ್ಧ ದಂಗೆ ಇದ್ರು. ಸುಮಾರು 28 ಕಡೆ ದಂಗೆಗಳಾದವು. ಓಕೆ, ಸಾವಿರಾರು ಜನ ಪ್ರಾಣ ತೆತ್ತರು ಈ ದಂಗೆಯಲ್ಲಿ. 10,000ಕ್ಕೂ ಹೆಚ್ಚು ಜನ ದಂಗೆಯಲ್ಲಿ ಹತರಾದರು ಅಂತ ನಮಗೆ ದಾಖಲೆಗಳು ಹೇಳ್ತವೆ. ಕೊನೆಗೆ ಸರ್ಕಾರ ಪೊಲೀಸ್ ಮತ್ತು ಸೈನ್ಯವನ್ನು ಬಳಸಿಕೊಂಡು ಈ ಒಂದು ಮಾಪಿಳ್ಳೆಗಳ ದಂಗೆಯನ್ನು ಹತ್ತಿಕ್ಕಲಾಯಿತು. ಓಕೆ, ಹೆಚ್ಚು ಕಡಿಮೆ ಅರೌಂಡ್ 45,000 ಪೀಪಲ್ ವರ್ ಕೇಮ್ ಟು ಬಿ ಇಂಪ್ರಿಸನ್ಡ್ ಬೈ ದ ಪೊಲೀಸ್. 45,000ಕ್ಕೂ ಹೆಚ್ಚು ಜನರನ್ನು ಈ ಒಂದು ದಂಗೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಿಬಿಟ್ಟು ಬಂಧನಕ್ಕೆ ಗುರಿ ಮಾಡಲಾಗಿತ್ತು. ಓಕೆ, ಇದು ಹಿಂಸಾಚಾರ ಎನ್ನುವುದು ಎಡಬಿಡದೆ ನಡೆಯಿತು ಈ ಒಂದು ಚಳುವಳಿಯಲ್ಲಿ. ಓಕೆ, ಇದನ್ನು ನಾವು ಮಾಪಿಳ್ಳೆಗಳ ದಂಗೆ ಅಂತ ಕರಿತೀವಿ. ಮತ್ತೊಂದು ಪ್ರಮುಖವಾದಂತಹ ಒಂದು ದಂಗೆ ಅಂದ್ರೆ ಈ ಒಂದು ಪಾಬ್ನಾ ದಂಗೆ. ಬಂಗಾಳದ ಒಂದು ಜಿಲ್ಲೆ ಅದು ಪಾಬ್ನಾ. ಸೊ ಬಂಗಾಳದ ಜಮೀನುದಾರರು ರೈತರ ಮೇಲೆ ಹೆಚ್ಚಿನ ಭೂಕಂದಾಯವನ್ನು ವಿಧಿಸಿ ವಸೂಲಿ ಮಾಡ್ತಾ ಇದ್ರು. ಅಧಿಕವಾದಂತಹ ಭೂಕಂದಾಯ, ಅದರಲ್ಲಿಯೂ 1793 ಮತ್ತು 1832 ಒಂದು ನಡುವೆ 7 ಪಟ್ಟು ಭೂಕಂದಾಯವನ್ನು ಅವರು ಹೆಚ್ಚು ಮಾಡಿದ್ರಂತೆ. ದೇ ಹ್ಯಾಡ್ ಇನ್ಕ್ರೀಸ್ಡ್ ದ ಲ್ಯಾಂಡ್ ರೆವಿನ್ಯೂ ನಿಯರ್ಲಿ 7 times. ಆಗ ಈ ಇಷ್ಟೊಂದು 7 ಪಟ್ಟು ಕಂದಾಯವನ್ನು ಹೆಚ್ಚು ಮಾಡಿದ್ರಿಂದ ಮತ್ತು ಜಮೀನ್ದಾರರ ಕಿರುಕುಳವನ್ನು ತಾಳಲಾಗದೆ ರೈತರೆಲ್ಲ ಒಗ್ಗೂಡಿ ಪಾಬ್ನಾ ಅಗ್ರೇರಿಯನ್ ಲೀಗ್ ಅಂತ ಸ್ಥಾಪನೆ ಮಾಡ್ಕೊಂಡ್ರು. ಪಾಬ್ನಾ ಅಗ್ರೇರಿಯನ್ ಲೀಗ್ ಅಂತ ರಚನೆ ಮಾಡಿಕೊಂಡು ಆ ಮೂಲಕ ಒಗ್ಗೂಡಿ ಸಮಾಲೋಚನಾ ಸಭೆಗಳನ್ನು ಮಾಡಿ ಗೇಣಿ ಇಳಿಸಬೇಕು, ಕಂದಾಯ ಇಳಿಸಬೇಕು ಅಂತ ಹೇಳಿಬಿಟ್ಟು ಮನವಿ ಮಾಡಿರು. ಆದ್ರೆ ಇವರ ಮನವಿಗೆ ಯಾವುದೇ ರೀತಿಯ ಪುರಸ್ಕಾರ ಸಿಕ್ಲಿಲ್ಲ. ಅವರ ಮನವಿಯನ್ನು ಯಾರೂ ಸಹ ಕೇಳಲಿಲ್ಲ. ಆಗ ಬೇರೆ ದಾರಿ ಇಲ್ಲದೆ ರೈತರು, ಅದರಲ್ಲಿಯೂ ಪಾಬ್ನಾದ ರೈತರು ಜಮೀನುದಾರರ ವಿರುದ್ಧ 1873ರಲ್ಲಿ ದಂಗೆ ಎದ್ರು. 1873ರಲ್ಲಿ ಅದು ದಂಗೆಯಾಯಿತು. ಇದು ಸರ್ಕಾರದ ವಿರುದ್ಧ ಆದ ದಂಗೆ ಅಲ್ಲ, ಜಮೀನುದಾರರ ವಿರುದ್ಧ ಆದಂತಹ ಒಂದು ದಂಗೆ. ಯಾವಾಗ ಈ ದಂಗೆ ಆಯಿತು ಆಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಭೂಕಂದಾಯವನ್ನು ಇಳಿಸೋಕೆ ಒಪ್ಪಿಕೊಳ್ತು. ಹೀಗಾಗಿ ಈ ಒಂದು ದಂಗೆಯನ್ನು ನಿಲ್ಲಿಸಲಾಯಿತು. ಓಕೆ, ಆಮೇಲೆ 1885ರಲ್ಲಿ ಬೆಂಗಾಲ್ ಟೆನೆನ್ಸಿ ಆಕ್ಟ್ ಅಂತ ಜಾರಿಗೆ ತಂದು ಈ ಗೇಣಿದಾರರ ಹಕ್ಕನ್ನು ಭದ್ರಪಡಿಸುವ ಒಂದು ಕೆಲಸ ಬಂಗಾಳದಲ್ಲಿ ಆಯಿತು. ಸೊ ಇದು ಪಾಬ್ನಾ ದಂಗೆ. ಇನ್ನೊಂದು ಅಸ್ಸಾಂ ರೈತರ ದಂಗೆ 1893ರಲ್ಲಿ. ಇಲ್ಲಿ ರೈತರು ಸರ್ಕಾರದ ವಿರುದ್ಧ ದಂಗೆ ಎದ್ರು. ಕಾರಣ ಭೂಕಂದಾಯವನ್ನು ಹೆಚ್ಚು ಮಾಡಿತ್ತು. ಸರ್ಕಾರ ಭೂಕಂದಾಯವನ್ನು ಹೆಚ್ಚು ಮಾಡಿಬಿಟ್ಟಿದ್ರು. ಹಾಗಾಗಿ 1883ರಲ್ಲಿ ಗೇಣಿದಾರರ ಕಾನೂನು ಜಾರಿಗೆ ಬಂದಿದ್ರೂ ಸಹ ಭೂಕಂದಾಯ ಹೆಚ್ಚಾಗಿದ್ದಾಗ ರೈತರು ಭೂಕಂದಾಯ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಹಠ ಮಾಡಿದ್ರು. ಆಗ ಸರ್ಕಾರ ಅವರ ಭೂಮಿಯನ್ನೆಲ್ಲ ಕಿತ್ಕೊಳ್ತು. ಯಾವಾಗ ಸರ್ಕಾರ ರೈತರ ಭೂಮಿಯನ್ನು ಕಿತ್ಕೊಳ್ತು ಆಗ ರೈತರು ಬೇರೆ ದಾರಿ ಇಲ್ಲದೆ ಬ್ರಿಟಿಷರ ವಿರುದ್ಧ ಅಂದ್ರೆ ಸರ್ಕಾರದ ವಿರುದ್ಧ ದಂಗೆ ಎದ್ರು. ಆದ್ರೆ ಸರ್ಕಾರ ಸೈನ್ಯವನ್ನು ಕಳಿಸಿ ಈ ಒಂದು ದಂಗೆಯನ್ನು ತುಂಬಾ ಕ್ರೂರವಾಗಿ ಹತ್ತಿಕ್ಕಲಾಯಿತು. SN ಬ್ಯಾನರ್ಜಿ ಇರ್ಬೋದು, ಬಂಕಿಮಚಂದ್ರ ಚಟರ್ಜಿ ಅವರು ಇರ್ಬೋದು, ರೋಮೇಶ್ ಚಂದ್ರ ದತ್ತಾ ಇರ್ಬೋದು, ಅವರೆಲ್ಲ ಈ ಒಂದು ಚಳುವಳಿಯನ್ನು ಬೆಂಬಲಿಸಿದ್ದಂತಹ ಜನರಾಗಿದ್ರು. ಕೊನೆಗೆ ಸರ್ಕಾರ ಚಳುವಳಿಯನ್ನು ಹತ್ತಿಕ್ತು. ಹಲವಾರು ಜನ ರೈತರು ದಂಗೆಯಲ್ಲಿ ಹತರಾದರು. ಇದು ಒಂದು ಪ್ರಮುಖವಾದಂತಹ ಚಳುವಳಿ. ಅದನ್ನ ಬಿಟ್ರೆ 1917ರಲ್ಲಿ 20ನೇ ಶತಮಾನಕ್ಕೆ ಬಂದ್ರೆ 1917ರಲ್ಲಿ ನಡೆದ ಚಂಪಾರಣ್ ರೈತ ಸತ್ಯಾಗ್ರಹ. ನಿಮ್ಗೆಲ್ಲ ಗೊತ್ತೇ ಇದೆ. ಚಂಪಾರಣ್ ಸತ್ಯಾಗ್ರಹ ತುಂಬಾ ಪ್ರಮುಖವಾದದ್ದು.
ಏಕೆಂದ್ರೆ ಗಾಂಧೀಜಿಯವರು ಭಾರತದಲ್ಲಿ ನಡೆಸಿದ ಮೊಟ್ಟ ಮೊದಲ ಸತ್ಯಾಗ್ರಹ ಚಳುವಳಿ. ಸೊ ಈ ಒಂದು ಬಿಹಾರದ ಚಂಪಾರಣ್ಯ ಎನ್ನುವಂತಹ ಒಂದು ಪ್ರದೇಶ, ಅಲ್ಲಿ ರೈತರು ನೀಲಿ ಬೆಳೆ, ಇಂಡಿಗೋ ಬೆಳೆಯನ್ನು ಬೆಳೀತಾ ಇದ್ರು. ಆದ್ರೆ ಆ ಬೆಳೆಗೆ ಒಳ್ಳೆ ಬೆಲೆಯನ್ನು ಕೊಡ್ತಾ ಇರಲಿಲ್ಲ. ಬಲವಂತವಾಗಿ ರೈತರು ಒಂದಷ್ಟು ಭೂಮಿಯಲ್ಲಿ, ನೋಡಿ ಸುಮಾರು 1 ಎಕರೆ ಭೂಮಿ ಇದೆ ಅಂದ್ರೆ 6 ಕುಂಟೆಯಲ್ಲಿ ಕಡ್ಡಾಯವಾಗಿ ನೀಲಿ ಬೆಳೆಯನ್ನೇ ಬೆಳಿಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಇದ್ ಮಾಡ್ಕೊಂಡಿತ್ತು ರೈತರೊಂದಿಗೆ. ಇದರಿಂದ ರೈತರಿಗೆ ಒಳ್ಳೆ ಬೆಲೆ ಅಂತೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ರೈತರು ಸರ್ಕಾರದ ದಬ್ಬಾಳಿಕೆಯಿಂದ ಬೆಸತ್ತು ಹೋಗಿದ್ರು. ಅವರ ಪರಿಸ್ಥಿತಿ ಸಾಕಷ್ಟು ಹಾಳಾಗಿತ್ತು. ಆಗ ರಾಜ್ಕುಮಾರ್ ಶುಕ್ಲಾ ಎನ್ನುವಂತಹ ಒಬ್ಬ ರೈತ ಆ ಚಂಪಾರಣ್ ಮತ್ತು ಸುತ್ತಮುತ್ತಲಿನ ಪ್ರದೇಶದ ರೈತರು ಯಾವ ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಬ್ರಿಟಿಷರ ಈ ಒಂದು ನೀಲಿ ನೀತಿಯಿಂದ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ಸಿನ ಮುಂದೆ ತಮ್ಮ ಕುಂದುಕೊರತೆಗಳನ್ನು ಹೇಳಿ ವಿಚಾರಣೆ ಮಾಡಿ ಅಂತ ಕೇಳ್ಕೊಂಡ್ರು. ದೊಡ್ಡ ಪರಿಹಾರ ಏನು ಸಿಕ್ಲಿಲ್ಲ. ಆದ್ರೆ ಯಾವಾಗ ಗಾಂಧೀಜಿ ಭಾರತಕ್ಕೆ ಬಂದ್ರು, ಗಾಂಧೀಜಿ ಭಾರತಕ್ಕೆ ಬಂದ ಮೇಲೆ ರಾಜ್ಕುಮಾರ್ ಶುಕ್ಲಾ ಗಾಂಧೀಜಿಯವರನ್ನು ಖುದ್ದಾಗಿ ಭೇಟಿ ನೀಡಿ ಈ ಚಂಪಾರಣ್ ರೈತರ ಸಂಕಷ್ಟಗಳನ್ನು ಗಾಂಧೀಜಿಯ ಮುಂದೆ ನಿವೇದನೆ ಮಾಡಿಕೊಂಡ್ರು. ಆಗ ಗಾಂಧೀಜಿಯವರು ಎಲ್ಲಾ ವಿಚಾರಗಳನ್ನು ಕುಲಂಕುಷವಾಗಿ ಅರ್ಥ ಮಾಡಿಕೊಂಡು, ತಿಳ್ಕೊಂಡು, ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅಲ್ಲಿ ಹೋಗಿ ಸರ್ಕಾರದ ವಿರುದ್ಧ ಚಂಪಾರಣ್ಯ ರೈತರ ಪರವಾಗಿ, ನೀಲಿ ಬೆಳೆಗಾರರ ಪರವಾಗಿ ಸತ್ಯಾಗ್ರಹವನ್ನು ಮಾಡಬೇಕು, ಆ ರೈತರಿಗೆ ಆಗುತ್ತಿರುವಂತಹ ಅನ್ಯಾಯವನ್ನು ತಗ್ಗಿಸ್ಬೇಕು ಅಂತ ಹೇಳಿಬಿಟ್ಟು ಗಾಂಧೀಜಿ ಮನಸ್ಸು ಮಾಡಿ ಹೋದ್ರು. ಹೀಗಾಗಿ 1917ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಗಾಂಧೀಜಿಯವರು ಅಹಿಂಸಾತ್ಮಕ ಸತ್ಯಾಗ್ರಹ ಚಳುವಳಿಯನ್ನು ಚಂಪಾರಣ್ನಲ್ಲಿ ಮಾಡಿದ್ರು. ಅದೇ ಚಂಪಾರಣ್ ರೈತ ಸತ್ಯಾಗ್ರಹ ಅಂತ ನಾವು ಹೇಳ್ಬೋದು. ರಾಜೇಂದ್ರ ಪ್ರಸಾದ್ ಅವರು ಇರ್ಬೋದು, ಕೃಪಲಾನಿ ಇರ್ಬೋದು, ಮಹಾದೇವ ದೇಸಾಯಿ ಮುಂತಾದವರೆಲ್ಲ ಗಾಂಧೀಜಿಯ ಜೊತೆಗೆ ಇದ್ರು. ಯಾವಾಗ ಗಾಂಧೀಜಿಯವರ ಜೊತೆ ಸೇರಿ ರೈತರು ಈ ಒಂದು ಚಳುವಳಿಯನ್ನು ಆರಂಭ ಮಾಡಿರು, ಆಗ ಸತ್ಯಾಗ್ರಹ ಏನು ಆರಂಭವಾಯಿತು. ರೈತರು ಕಂದಾಯವನ್ನು ಕೊಡದೆ ನಿರಾಕರಿಸಿ ಚಳುವಳಿಯನ್ನು ಆರಂಭ ಮಾಡಿರು. ಆಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಒಂದು ಚಂಪಾರಣ್ ನೀಲಿ ಬೆಳೆಗಾರರ ಸಮಸ್ಯೆಯ ಬಗ್ಗೆ ವರದಿಯನ್ನು ಮಾಡೋಕೆ ಒಂದು ಸಮಿತಿಯನ್ನು ನೇಮಕ ಮಾಡ್ತು. ಆ ವರದಿಯ ಆಧಾರದ ಮೇಲೆ ರೈತರು ಕಡ್ಡಾಯವಾಗಿ ನೀಲಿ ಬೆಳೆಯನ್ನು ಬೆಳೆಯಬೇಕು ಎನ್ನುವಂತಹ ಒಂದು ನಿಯಮವನ್ನು ಸಡಿಲಿಸಲಾಯಿತು. ಓಕೆ, 1818ರಲ್ಲಿ ಚಂಪಾರಣ್ಯ ಕೃಷಿ ಕಾಯ್ದೆ ಜಾರಿಗೆ ಬಂತು. ಇದರಿಂದ ನೀಲಿ ಪ್ಲಾಂಟರುಗಳೇನಿದ್ರು, ಅಲ್ಲಿ ನೀಲಿ ಪ್ಲಾಂಟರುಗಳಿಂದ ಅವರ ಕಪಿಮುಷ್ಟಿಯಿಂದ, ಅವರ ದಬ್ಬಾಳಿಕೆಯಿಂದ ಭಾರತೀಯ ರೈತರಿಗೆ ಸ್ವಲ್ಪ ಸ್ವಾಂತನ ದೊರೆಯುವ ರೀತಿಯಲ್ಲಿ ಮಾಡಲಾಯಿತು. ಇದು ಒಂದು ಯಶಸ್ವಿಯಾದಂತಹ ಒಂದು ರೈತ ಚಳುವಳಿ, ಗಾಂಧೀಜಿಯವರ ಮೊಟ್ಟ ಮೊದಲ ಚಳುವಳಿ. ಇದಲ್ಲದೆ ಅದೇ ವರ್ಷ 1918ರಲ್ಲಿ ಆದಂತಹ ಮತ್ತೊಂದು ರೈತ ಚಳುವಳಿ ಗಾಂಧೀಜಿಯ ನೇತೃತ್ವದಲ್ಲಿ, ಅಂದ್ರೆ ಗುಜರಾತಿನ ಖೇಡಾ ಜಿಲ್ಲೆಯಲ್ಲಿ ಆದಂತಹ ಒಂದು ಚಳುವಳಿ. ಆ ಒಂದು ಕಾಲಘಟ್ಟದಲ್ಲಿ ಭೀಕರವಾದಂತಹ ಕ್ಷಾಮ, ಬರಗಾಲ ಉಂಟಾಗಿ ರೈತರು ಭೂಕಂದಾಯ ನೀಡುವಂತಹ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ಕ್ಷಾಮ ಬಂದು ಬೆಳೆನೇ ಸಂಪೂರ್ಣವಾಗಿ ನಷ್ಟ ಆಗಿತ್ತು. ಆಗ ಸರ್ಕಾರದ ನಿಯಮ ಏನಿತ್ತು ಅಂದ್ರೆ 75% ಬೆಳೆ ನಾಶವಾದ್ರೆ ಮಾತ್ರ ಭೂಕಂದಾಯದಲ್ಲಿ ರಿಯಾಯಿತಿ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ದೊಡ್ಡ ಪ್ರಮಾಣದಲ್ಲಿಯೇ ನಷ್ಟವಾಗಿತ್ತು. ಆದ್ರೆ ಸರ್ಕಾರ ಹೇಳ್ತಿದ್ದೇನು, ಇಲ್ಲ ಬರೀ 25% ಅಷ್ಟೇ ನಷ್ಟ ಆಗಿರೋದು, ಹಾಗಾಗಿ ನೀವು ಕಂದಾಯ ಕಟ್ಟಬೇಕು ಅಂತ ಸರ್ಕಾರ ಹೇಳ್ತಾ ಇತ್ತು. ಹೀಗಾಗಿ ಬಲವಂತವಾಗಿ ಕಂದಾಯವನ್ನು ವಸೂಲಿ ಮಾಡೋಕೆ ಸರ್ಕಾರ ಹಿಂದೆ ಬಿತ್ತು, ಮುಂದೆ ಆಯ್ತು. ಅಧಿಕಾರಿಗಳನ್ನು ಕಳಿಸಿ ಆ ಒಂದು ಕಂದಾಯವನ್ನು ವಸೂಲಿ ಮಾಡೋಕೆ ರೈತರ ಹತ್ರ ಅಧಿಕಾರಿಗಳು ಹೋದ್ರು. ಕಮಿಷನರ್ಗಳು ಭೂಮಿಯನ್ನು ಕಿತ್ಕೊಂಡ್ರು, ಭೂ ದಾಖಲೆಗಳನ್ನು ವಜಾ ಮಾಡ್ತೀವಿ ಅಂತ ರೈತರ ಮೇಲೆ ದಬ್ಬಾಳಿಕೆ ಮಾಡಿರು. ರೈತರ ದನಕರುಗಳನ್ನು, ಆಸ್ತಿಪಾಸ್ತಿಯನ್ನು ಕಿತ್ಕೊಂಡ್ರು, ಹರಾಜಾಕುವ ಕೆಲಸವನ್ನು ಮಾಡಿದ್ರು. ಚರಾಸ್ತಿ, ಸ್ಥಿರಾಸ್ತಿ ಇವುಗಳನ್ನೆಲ್ಲ ಜಪ್ತಿ ಮಾಡುವ ಕೆಲಸವನ್ನೆಲ್ಲ ಮಾಡಿದ್ರು. ಆಗ ಗಾಂಧೀಜಿ ಈ ಖೇಡಾದ ರೈತರ ಪರವಾಗಿ ಹೋಗಿ ಅಲ್ಲಿ ಸತ್ಯಾಗ್ರಹ ಮಾಡಿದ್ರು. ಓಕೆ, ಸರ್ದಾರ್ ಪಟೇಲರು ಆ ಚಳುವಳಿಯಲ್ಲಿ ಪಾಲ್ಗೊಂಡಿದ್ರು. ಸರ್ದಾರ್ ಪಟೇಲರ ನೇತೃತ್ವದಲ್ಲಿಯೇ ಈ ಒಂದು ಚಳುವಳಿ ಎನ್ನುವುದು ನಡೆಯಿತು.
ಕೊನೆಗೆ ಸರ್ಕಾರ ರೈತರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸೋಕೆ ಮುಂದೆ ಬಂತು. ಓಕೆ, ಸೊ ಇದು ಒಂದು ತುಂಬಾ ಪ್ರಮುಖವಾದದ್ದು. ಇದಲ್ಲದೆ ನೆಕ್ಸ್ಟ್ ಒನ್ ಬಾರ್ದೋಲಿ ಸತ್ಯಾಗ್ರಹ. ಇದು ಗುಜರಾತ್ ನಲ್ಲಿ ಬರುತ್ತೆ. ಬಾರ್ದೋಲಿ ಎನ್ನುವಂತಹ ಒಂದು ಜಿಲ್ಲೆ. ಇಲ್ಲಿ ಸರ್ಕಾರ ರೈತರ ಮೇಲೆ ಏಕಾಏಕಿ 20% ಕಂದಾಯವನ್ನು ಹೆಚ್ಚು ಮಾಡಿಬಿಟ್ಟಿತ್ತು. ಸೊ ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಯಿತು. ಆಗ ಸರ್ದಾರ್ ಪಟೇಲ್ ಅವರು ಗಾಂಧೀಜಿಯ ಒಂದು ಸಲಹೆಯ ಮೇರೆಗೆ, ಅವರ ಮಾತಿನ ಮೇರೆಗೆ ಚಳುವಳಿಯನ್ನು ಹಮ್ಮಿಕೊಳ್ಳಿ, ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಿ ಅಂತ ಹೇಳಿರು. ಆಗ ಚಳುವಳಿಯನ್ನು ಹಮ್ಮಿಕೊಳ್ತು. ಆದರೆ ಸರ್ಕಾರ ಈ ಒಂದು ಚಳುವಳಿಗೆ ಜಗ್ಲಿಲ್ಲ. ಅಲ್ಲೂ ಅಷ್ಟೇ ಸರ್ಕಾರ ರೈತರ ಆಸ್ತಿಪಾಸ್ತಿಯನ್ನು ಕಿತ್ಕೊಳ್ತು, ಅವ್ರ ಮೇಲೆ ಕ್ರೂರವಾಗಿ ವರ್ತನೆ ಮಾಡ್ತು, ಅವರ ದನಕರುಗಳನ್ನು ವಶಪಡಿಸಿಕೊಳ್ತು. ಸರ್ಕಾರ ಅಂತೂ ಏನು ಪ್ರತಿಭಟನೆ ಮಾಡಿರೂ ಸಹ ಜಗ್ಲಿಲ್ಲ. ಆಗ ಈ ಒಂದು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಏನಿತ್ತು, ಬಾಂಬೆ ಪ್ರಾಂತ್ಯದ ಶಾಸನ ಸಭೆಯಲ್ಲಿದ್ದಂತಹ ಗುಜರಾತ್ ಪ್ರದೇಶದ ಸದಸ್ಯರೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ರು. ಅಲ್ಲದೆ ವಿಠಲ್ ಭಾಯ್ ಪಟೇಲ್ ಎನ್ನುವರು ಸತ್ಯಾಗ್ರಹಿ ರೈತರುಗಳಿಗೆ ಸುಮಾರು ಧನ ಸಹಾಯವನ್ನು ಸಹ ಮಾಡಿದ್ರು. maybe around 89 to 90,000 peasants participated in this revolt. Even ಮಣಿಬೇನ್ ಪಟೇಲ್ ಎನ್ನುವಂತಹ ಒಂದು ಮಹಿಳೆಯ ನೇತೃತ್ವದಲ್ಲಿ ಮಹಿಳೆಯರು ಸಹ ಈ ಒಂದು ಚಳುವಳಿಯಲ್ಲಿ ಪಾಲ್ಗೊಂಡಿದ್ರು. ಯಾವಾಗ ಈ ಚಳುವಳಿ ಸತ್ಯಾಗ್ರಹ ಹೆಚ್ಚಾಯಿತು, ಕೊನೆಗೆ ಸರ್ಕಾರ ಮಣಿದು ರೈತರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಏನು 22% ಕಂದಾಯವನ್ನು ಹೆಚ್ಚು ಮಾಡಲಾಗಿತ್ತು ಅದನ್ನು 5% ಇಳಿಸುವಂತಹ ಪ್ರಯತ್ನವನ್ನು ಮಾಡ್ತು. ಸೊ ಇದು ಬಾರ್ದೋಲಿ ಸತ್ಯಾಗ್ರಹ. ಓಕೆ, ಇದಾದ ನಂತರ 1920ರ ಅಸಹಕಾರ ಚಳುವಳಿಯಲ್ಲಿಯೂ ಸಹ ರೈತರು ದೊಡ್ಡ ಪ್ರಮಾಣದಲ್ಲಿ ಚಳುವಳಿಯಲ್ಲಿ ಪಾಲ್ಗೊಂಡಿದ್ರು. ಇದಾದ್ಮೇಲೆ ರೈತರು ಕಿಸಾನ್ ಸಭಾಗಳನ್ನು ಸ್ಥಾಪನೆ ಮಾಡಿಕೊಂಡ್ರು. ಆ ಒಂದು ಕಿಸಾನ್ ಸಭಾಗಳ ಮೂಲಕ ತಮ್ಮ ಕುಂದುಕೊರತೆಗಳನ್ನು, ತಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಅವರು ಮಾಡಿದ್ರು. ಬಂಗಾಳ, ಉತ್ತರ ಪ್ರದೇಶ, ಆಂಧ್ರ, ಮದ್ರಾಸ್, ಪಂಜಾಬ್ ಮುಂತಾದ ಹಲವೆಡೆ ಕಿಸಾನ್ ಸಭಾಗಳು ಸ್ಥಾಪನೆಯಾದವು. ರೈತರ ಪರವಾಗಿ ಹೋರಾಟಕ್ಕೆ ಅವು ಸಜ್ಜಾದವು. ಓಕೆ, ಅನಂತರ ಹಲವಾರು ಚಳುವಳಿಗಳಾದವು. ಆದರೆ ಬಹುಶಃ ನಮ್ಮ ಚರ್ಚೆಯನ್ನು ರೈತ ಚಳುವಳಿಗೆ ಸಂಬಂಧಿಸಿದಂತೆ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಮುಂದುವರಿಯುತ್ತಾ ಇದೇ ವಿಡಿಯೋದಲ್ಲಿ ನಾನು ಈ ಕಾರ್ಮಿಕ ಚಳುವಳಿಯ ಬಗ್ಗೆ ಒಂದು ಸ್ವಲ್ಪ ನಿಮ್ ಜೊತೆ ವಿಚಾರಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ಕಾರ್ಮಿಕ ಚಳುವಳಿ, ಓಕೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂತಹ ಒಂದು ಕಾರ್ಮಿಕ ಚಳುವಳಿ ಅಥವಾ ಲೇಬರ್ ಮೂವ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ನಿಮ್ಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾರ್ಮಿಕ ಚಳುವಳಿ, ಬಂಡವಾಳಗಾರರ ವಿರುದ್ಧ ಕಾರ್ಮಿಕರು ಯಾವ ರೀತಿಯ ಒಂದು ಚಳುವಳಿಯನ್ನು ಮಾಡಿದ್ರು ಎನ್ನುವ ವಿಚಾರಗಳನ್ನು ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೈಗಾರಿಕೀಕರಣ ತುಂಬಾ ನಿಧಾನವಾಗಿ ಆಗಿತ್ತು. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೀಕರಣ ಎನ್ನುವುದೇನು ಆಗಿರಲಿಲ್ಲ. ಯಾವಾಗ ಕೃಷಿಯ ಮೇಲೆ ಒತ್ತಡ ಹೆಚ್ಚಾಯಿತು, ಬ್ರಿಟಿಷರ ನೀತಿಯಿಂದ ಕೃಷಿ ಹಾಳಾಯಿತು, ಕೃಷಿಕರ ಜೀವನ ಹಾಳಾಯಿತು, ಗುಡಿ ಕೈಗಾರಿಕೆಗಳು ಹಾಳಾದವು, ಕುಶಲಕರ್ಮಿಗಳ ಕೆಲಸ ಎನ್ನುವುದು ಹಾಳಾಯಿತು. ಆಗ ಸಾಕಷ್ಟು ಜನ ಈ ಒಂದು ನಗರಗಳ ಕಡೆಗೆ ವಲಸೆ ಹೋಗೋಕೆ ಶುರು ಮಾಡಿದ್ರು. ಕೆಲಸ ಹುಡಿಕೊಂಡು, ಉದ್ಯೋಗ ಆರಿಸಿಕೊಂಡು ಆ ರೀತಿ ನಗರಗಳ ಕಡೆಗೆ ವಲಸೆ ಹೋಗಿ ಯಾವುದೋ ಗಿರಣಿಗಳಲ್ಲಿ, ಮಿಲ್ಗಳಲ್ಲಿ, ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋಕ್ ಶುರು ಮಾಡಿರಲ್ವಾ, ಅವರೇ ಕಾರ್ಮಿಕರಾದ್ರು, ಕೈಗಾರಿಕಾ ಕಾರ್ಮಿಕರಾದ್ರು. ಕೈಗಾರಿಕಾ ಕಾರ್ಮಿಕರು ಈ ರೀತಿಯಲ್ಲಿ ರೂಪುಗೊಂಡ್ರು. ಅವರು ಅನಕ್ಷರಸ್ಥರು, ಅವ್ರಿಗೆ ಯಾವುದೇ ಒಂದು ರೀತಿಯ ಕೌಶಲ್ಯ ಅನ್ನೋದಿರ್ಲಿಲ್ಲ. ಆದ್ರೂ ಸಹ ಕೆಲಸ ಅರಸಿ ಬಂದಂತಹ ಇವರಿಗೆ ಈ ಪ್ರಮುಖ ನಗರಗಳೇನಿದ್ದು, ಪೋರ್ಟ್ ಸಿಟೀಸ್ ಅಂತ ನಾವೇನ್ ಹೇಳ್ತೀವಿ, ಯುರೋಪಿಯನ್ನರ ಆಗಮನದಿಂದ ಅಥವಾ ಬ್ರಿಟಿಷರ ಅಧಿಪತ್ಯ ಸ್ಥಾಪನೆಯಿಂದ, ಬ್ರಿಟಿಷರ ಒಂದು ವ್ಯಾಪಾರದಿಂದ ಬಾಂಬೆ ಇರ್ಬೋದು, ಮದ್ರಾಸ್ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಈ ಎಲ್ಲ ಸೂರತ್ ಇರ್ಬೋದು, ಈ ಎಲ್ಲ ಪ್ರಮುಖವಾದಂತಹ ನಗರಗಳಲ್ಲಿ ಬ್ರಿಟಿಷರ ಒಂದು
ಉದ್ಯೋಗ ಅಧಿಪತಿಗಳು ಏನು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಕೊಂಡಿದ್ರು, ಆ ಒಂದು ಬಂಡವಾಳಶಾಹಿಗಳ ಕೆಳಗಡೆ ಇವರು ಕೆಲಸ ಮಾಡಕ್ ಶುರು ಮಾಡಿದ್ರು, ಶೋಷಣೆಗೆ ಒಳಗಾದ್ರು. ಮುಂದೆ ತಮಗಾದಂತಹ ಅನ್ಯಾಯದ ವಿರುದ್ಧ, ತಮಗಾಗುತ್ತಿರುವಂತಹ ಅನ್ಯಾಯದ ವಿರುದ್ಧ ಅವರೇನು ಹೋರಾಟ ಮಾಡಿ ಜನರ ಗಮನ ಸೆಳೆಯುವಂತಹ, ಸರ್ಕಾರದ ಗಮನ ಸೆಳೆಯುವಂತಹ ಒಂದು ಕೆಲಸವನ್ನು ಏನ್ ಮಾಡಿದ್ರು, ಅದನ್ನೇ ನಾವು ಈ ಒಂದು ಆಧುನಿಕ ಕೈಗಾರಿಕಾ ಕಾರ್ಮಿಕರ ಚಳುವಳಿ ಅಂತ ನಾವು ಹೇಳಬಹುದು. ಕಾರ್ಮಿಕ ಚಳುವಳಿ ಎನ್ನುವುದು ಆರಂಭವಾಗೋಕೆ ಹಲವಾರು ಕಾರಣಗಳಿದೆ. ಕಡಿಮೆ ಕೂಲಿ ಇರ್ಬೋದು, ಹೆಚ್ಚಿನ ಅವಧಿಯ ದುಡಿಮೆ ಇರ್ಬೋದು, ಯಾವುದೇ ರೀತಿಯ ಮೂಲ ಸೌಕರ್ಯಗಳನ್ನು ನೀಡದೇ ಇರುವುದಿರಬಹುದು, ಯಾವುದೇ ರೀತಿಯ ಉದ್ಯೋಗದ ಭದ್ರತೆ ಇಲ್ಲದೆ ಇರುವುದಿರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಈ ಕಾರ್ಮಿಕರು ಶೋಷಣೆಗೆ ಒಳಗಾಗಿದ್ರು. ಸೊ ಅದನ್ನು ಪಡೆಯುವ ಸಲುವಾಗಿ ಅವರು ಮಾಡಿದ ಹೋರಾಟವೇ ಕಾರ್ಮಿಕ ಚಳುವಳಿ ಅಂತ ನಾವು ಹೇಳ್ಬೋದು. ಅದರಲ್ಲಿಯೂ ಹೆಂಗಸರು ಮತ್ತು ಮಕ್ಕಳನ್ನು ದೊಡ್ಡ ಪ್ರಮಾಣದಲ್ಲಿ ಶೋಷಣೆ ಮಾಡಲಾಗ್ತಾ ಇತ್ತು. ಓಕೆ, ಅವರಿಂದ ಹೆಚ್ಚು ಕೆಲಸ ಪಡೆಯೋದು, ಆದರೆ ತುಂಬಾ ಕಡಿಮೆ ಕೂಲಿಯನ್ನು ನೀಡುವ ಮೂಲಕ ಅವರನ್ನು ಶೋಷಣೆ ಮಾಡಲಾಗ್ತಾ ಇತ್ತು. ಕ್ರಮೇಣವಾಗಿ ಈ ಒಂದು ಕಾರ್ಮಿಕರು ಒಂದು ರೀತಿ ಅವರಲ್ಲಿ ಜಾಗೃತಿ ಎನ್ನುವುದು ಉಂಟಾಗಿ ಹೋರಾಟಕ್ಕಿಳಿದ್ರು. ಅದನ್ನು ಕಾರ್ಮಿಕ ಸಂಘಗಳನ್ನು ಕಟ್ಕೊಂಡ್ರು. ಅದನ್ನೇ ನಾವು ಭಾರತದಲ್ಲಿ ಕಾರ್ಮಿಕ ಚಳುವಳಿ ಅಂತ ನಾವು ಹೇಳಬಹುದು. ಅದರಲ್ಲಿಯೂ 1920ರ ನಂತರ ಕಾರ್ಮಿಕ ಚಳುವಳಿ ಜನಪ್ರಿಯವಾಯಿತು. ಅದಕ್ಕೆ ಮೊದಲು ಕಾರ್ಮಿಕ ಚಳುವಳಿ ಇತ್ತು, ಆದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆದಂತಹ ಒಂದು ಇದಲ್ಲ. ಭಾರತದಲ್ಲಿ ಮೊಟ್ಟ ಮೊದಲ ನಿಜವಾದಂತಹ ಒಂದು ಕಾರ್ಮಿಕ ಚಳುವಳಿ ಎನ್ನುವುದು 1875ರಲ್ಲಿ ಆಗಿತ್ತು. ಫಸ್ಟ್ ಲೇಬರ್ ಅಜಿಟೇಷನ್ ಇನ್ ಇಂಡಿಯಾ ವಾಸ್ ಇನ್ ದ ಇಯರ್ 1875. ಎಸ್ ಬ್ಯಾನರ್ಜಿ ಎನ್ನುವವರ ಒಂದು ನೇತೃತ್ವದಲ್ಲಿ ಈ ರೀತಿಯ ಒಂದು ಹೋರಾಟ ಎನ್ನುವುದು ಆಗಿತ್ತು. ಇನ್ಫ್ಯಾಕ್ಟ್ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಕೈಗಾರಿಕೆ ಅನ್ನುವ ರೀತಿಯಲ್ಲಿ ಸ್ಥಾಪನೆಯಾಗಿದ್ದೇ 1854ರ ಒಂದು ಆಸುಪಾಸಿನಲ್ಲಿ. ಫಸ್ಟ್ ಜೂಟ್ ಮಿಲ್ ಕಲ್ಕತ್ತಾದಲ್ಲಿ, ಸೆಣಬಿನ ಒಂದು ಗಿರಣಿ ಕಲ್ಕತ್ತಾದಲ್ಲಿ ಶುರುವಾಗಿತ್ತು. ಒಬ್ಬ ಸ್ಕಾಟಿಷ್ ಆಂಟ್ರಪ್ರನರ್ ಅದನ್ನು ಸ್ಥಾಪನೆ ಮಾಡಿದ್ದ. ಸೊ ಹಾಗಾಗಿ ಅನಂತರದ ಕಾಲಘಟ್ಟದಲ್ಲಿ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಕೈಗಾರಿಕೀಕರಣ ಅನ್ನೋದಾಗಿತ್ತು. ಕೈಗಾರಿಕಾ ಕಾರ್ಮಿಕರು ರೂಪುಗೊಂಡಿದ್ರು. ತಮ್ಮ ಶೋಷಣೆಯ ವಿರುದ್ಧ ಅವರ ಒಂದು ಹೋರಾಟ ಎನ್ನುವುದು ಆರಂಭವಾಗಿತ್ತು. ಆದ್ರೆ 1820ರ ನಂತರ ಅದು ಹೆಚ್ಚು ಜನಪ್ರಿಯವಾಯಿತು. ಜನಪ್ರಿಯವಾಗೋಕೆ ಕಾರಣ ರಷ್ಯಾದಲ್ಲಾದಂತಹ ಕಮ್ಯುನಿಸ್ಟ್ ಕ್ರಾಂತಿ ಇರ್ಬೋದು, ಕೊಮಿಂಟ್ರನ್ ಇರ್ಬೋದು, ಅವರು ಶ್ರಮಜೀವಿಗಳ ಪರವಾಗಿ ನಿಂತಿದ್ದಿರಬಹುದು. ಮತ್ತು 1919-20ರ ನಂತರ ಗಾಂಧೀಜಿಯವರು ಚಳುವಳಿಯಲ್ಲಿ ಭಾಗವಹಿಸಿದ್ದಿರ್ಬೋದು. ಕಾರ್ಮಿಕರು ಮತ್ತು ರೈತರನ್ನು ಮುಖ್ಯ ವಾಹಿನಿಗೆ ತಂದದ್ದು ಇರಬಹುದು. ಓಕೆ, ಆಮೇಲೆ ಕಮ್ಯುನಿಸ್ಟರು ಮತ್ತು ಸೋಷಿಯಲಿಸ್ಟರು ಭಾರತದಲ್ಲಿ ಹೆಚ್ಚು ಬೆಳೆಯೋಕೆ ಆರಂಭ ಮಾಡಿದ್ರು. ಅವರು ಕಾರ್ಮಿಕರ ಪರವಾಗಿ ಇದ್ದದರಿಂದ ಕಾರ್ಮಿಕ ಚಳುವಳಿಗೆ ಅವರು ದಾರಿ ಮಾಡಿಕೊಟ್ರು. ಸೊ ಅದನ್ ಬಿಟ್ರೆ 1854ರಲ್ಲಿ ಬಾಂಬೆಯಲ್ಲಿ ಹತ್ತಿ ಗಿರಣಿಗಳು, ಕಲ್ಕತ್ತಾದಲ್ಲಿ ನಾನಾಗಲೇ ಹೇಳಿದಂತೆ ಸ್ಕಾಟಿಷ್ ಎಂಟರ್ಪ್ರಿನರ್ ಇಂದ ಈ ಒಂದು ಸೆಣಬಿನ ಕೈಗಾರಿಕೆಗಳ ಸ್ಥಾಪನೆಯೊಂದಿಗೆ ಭಾರತದಲ್ಲಿ ಕೈಗಾರಿಕೆಗಳ ಆರಂಭ ಅನ್ನುವುದು ಆಯಿತು. ಅದರ ಜೊತೆಗೆ ಕಾರ್ಮಿಕ ಚಳುವಳಿಯೂ ಸಹ ಆರಂಭವಾಯಿತು ಅಂತ ನಾವು ಹೇಳ್ಬೋದು. 1862ರಲ್ಲಿ ಕಲ್ಕತ್ತಾದಲ್ಲಿ ಪಲ್ಲಕ್ಕಿ ಹೊರುವವರು ಸಂಪನ್ನು ಹೂಡಿದ್ರು. 1877ರಲ್ಲಿ ಹೌರಾ ರೈಲ್ವೆ ಕಾರ್ಮಿಕರು, ಕಲ್ಕತ್ತಾದ ಹೌರಾ ರೈಲ್ವೆ ಕಾರ್ಮಿಕರು ಚಳುವಳಿ ಮುಷ್ಕರವನ್ನು ಹೂಡಿದ್ರು. ಅದೇ 77ರಲ್ಲಿ ನಾಗಪುರದ ಎಂಪ್ರೆಸ್ ಮಿಲ್ ಕಾರ್ಮಿಕರು ಮುಷ್ಕರ ಹೂಡಿದ್ರು. ಸೊ ಇವೆಲ್ಲ ಆರಂಭದ ಕಾರ್ಮಿಕ ಚಳುವಳಿಗಳು, ಹೋರಾಟಗಳು. 1870ರಲ್ಲಿ ಶಿಶುಪಾದ್ ಬ್ಯಾನರ್ಜಿ ಎನ್ನುವರು ವರ್ಕರ್ಸ್ ಮೆನ್ ಕ್ಲಬ್ ಅಂತ ಒಂದು ಕಾರ್ಮಿಕ ಸಂಘವನ್ನು ಕಟ್ಕೊಂಡ್ರು. ಶಿಶುಪಾದ್ ಬ್ಯಾನರ್ಜಿ ಎನ್ನುವವರು ಕಟ್ಟಿ ಶ್ರಮಜೀವಿ ಎನ್ನುವಂತಹ ಒಂದು ಪತ್ರಿಕೆಯನ್ನು ಜಾರಿಗೆ ತಂದು ಕಾರ್ಮಿಕರನ್ನು ಸಂಘಟಿಸಬೇಕು, ಅವ್ರಿಗೆ ಆಗ್ತಿದ್ದಿರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಶಿಶುಪಾದ್ ಬ್ಯಾನರ್ಜಿ ಅವರು ಪ್ರಯತ್ನವನ್ನು ಅವರು ಮಾಡಿದ್ರು. ಸೊ ಹೀಗೆ ಕಾರ್ಮಿಕರಿಗೆ ಆಗ್ತಿದ್ದಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿಬಿಟ್ಟು ಸರ್ಕಾರ 1881ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಫ್ಯಾಕ್ಟರಿ ಆಕ್ಟ್ ಅನ್ನು ಜಾರಿಗೆ ತಂತು. ದ ಫಸ್ಟ್ ಫ್ಯಾಕ್ಟರೀಸ್ ಆಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1881. ಆದ್ರೆ ಇದೇನು ಭಾರತೀಯ ಕಾರ್ಮಿಕರಿಗೆ ಅಷ್ಟೇನು ದೊಡ್ಡ ರಿಲೀಫ್ ಅನ್ನೇನು ತರಲಿಲ್ಲ. ಇನ್ಫ್ಯಾಕ್ಟ್ ದ ವರ್ಕರ್ಸ್ ಅಬ್ಜೆಕ್ಟೆಡ್ ಟು ದಿಸ್ ಒನ್.
ಇದನ್ನು ಅವ್ರೇನು ಒಪ್ಲಿಲ್ಲ, ಸ್ವಾಗತ ಮಾಡ್ಲಿಲ್ಲ. ಯಾಕೆಂದ್ರೆ ಅದರಿಂದ ಅವ್ರಿಗೆ ದೊಡ್ಡ ಲಾಭವೇನೂ ಸಹ ಆಗ್ಲಿಲ್ಲ. ಹಾಗಾಗಿ ಆ ಒಂದು ಕಾರ್ಮಿಕರಿಗೆ ಈ ದಿ ಫಸ್ಟ್ ಫ್ಯಾಕ್ಟರೀಸ್ ಆಕ್ಟ್ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡಲಿಲ್ಲ ಅಂತಾನೆ ನಾವು ಹೇಳಬಹುದು. ಆಮೇಲೆ ಭಾರತದ ಪ್ರಪ್ರಥಮ ಕಾರ್ಮಿಕ ಸಂಘ ಬಾಂಬೆ ಮಿಲ್ಸ್ ವರ್ಕರ್ಸ್ ಅಸೋಸಿಯೇಷನ್ ಎಂಬುದನ್ನು ಸ್ಥಾಪನೆ ಮಾಡಲಾಯಿತು. ಬಾಂಬೆ ಮಿಲ್ಸ್ ವರ್ಕರ್ಸ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲ ಒಂದು ಕಾರ್ಮಿಕ ಸಂಘ NM ಲೋಖಂಡೆ ಎನ್ನುವವರು ಸ್ಥಾಪನೆ ಮಾಡಿದರು. ನಾರಾಯಣ ಮೇಘ್ಜಿ ಲೋಖಂಡೆ ಎನ್ನುವರು ಇದನ್ನು ಸ್ಥಾಪನೆ ಮಾಡಿದರು. ಒಂದು ರೀತಿಯಲ್ಲಿ ಈತ ಹರಿಕಾರ, ಭಾರತದಲ್ಲಿ ಈ ಒಂದು ಕಾರ್ಮಿಕ ಚಳುವಳಿಯ ಹರಿಕಾರ ಅಂತ ನಾವು ಹೇಳ್ಬೋದು ಲೋಖಂಡೆ ಅವರನ್ನು. ಸೊ ಯಾವಾಗ 1881 ಫ್ಯಾಕ್ಟರಿ ಕಾಯ್ದೆ ಅಷ್ಟೇನು ಸಮಂಜಸವಾಗಿರಲಿಲ್ಲ. 1891 MG ಲೋಖಂಡೆ ಅವರ ಕೆಲಸ ಆಗಿದ್ದು 1890. 1891 ಸರ್ಕಾರ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂತು, ಹೊಸ ಫ್ಯಾಕ್ಟರಿ ಕಾಯ್ದೆ. 1891 ಫ್ಯಾಕ್ಟರಿ ಕಾಯ್ದೆಯನ್ನು ಜಾರಿಗೆ ತಂತು. ಸೊ ಈ ಕಾಯ್ದೆಯ ಪ್ರಕಾರ ಕಾರ್ಮಿಕರ ಕೆಲಸದ ಅವಧಿಯನ್ನು 11 ಗಂಟೆಗಳಿಗೆ ಇಳಿಸಲಾಯಿತು. ಅಂದ್ರೆ ಅದಕ್ಕಿಂತ ಮೊದಲು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಿತ್ತು, ಜಾಸ್ತಿ ಗಂಟೆಗಳ ಕೆಲಸ, ಅವಧಿಯ ಕೆಲಸ ಮಾಡಬೇಕಿತ್ತು. ಅದನ್ನು 11 ಗಂಟೆಗಳಿಗೆ ಇಳಿಸಲಾಯಿತು. ಮಧ್ಯ 1.5 ಗಂಟೆಯ ಬ್ರೇಕ್ ಅವರಿಗೆ ಸಿಗ್ತಾ ಇತ್ತು. ಮತ್ತು ಮಹಿಳೆಯರ ಮತ್ತು ಮಕ್ಕಳ ಏನದು ಕೆಲಸಕ್ಕೆ ಸೇರುವ ವಯಸ್ಸನ್ನು ಹೆಚ್ಚು ಮಾಡಲಾಯಿತು. ಓಕೆ, ಮೊದಲು ಮಹಿಳೆಯರಿಗೆ 9 ವರ್ಷ ಏನಿತ್ತು ಅದನ್ನು 14 ವರ್ಷ ಮಾಡಿರು. ಅಂದ್ರೆ ಮಿನಿಮಮ್ 14 ವರ್ಷ ವಯಸ್ಸಾಗಿದ್ರೆ ಮಾತ್ರ ಅಂತ. ಮಕ್ಕಳು ಅಂತ ಬಂದಾಗ 7 ವರ್ಷ ಇದ್ದಿದ್ದನ್ನು 12 ವರ್ಷಗಳಿಗೆ ಹೆಚ್ಚಿಸಿದ್ರು ವಯೋಮಿತಿಯನ್ನು. ಅಂದ್ರೆ ತುಂಬಾ ಪುಟ್ಟವರನ್ನು ತಗೊಂಬಾರ್ದು ಅಂತ ಹೇಳ್ಬಿಟ್ಟು. ಸೊ ಹೀಗೆ ಈ ಒಂದು ಕಾಯ್ದೆ ತುಂಬಾ ಪ್ರಮುಖವಾದದ್ದು ಭಾರತದ ಈ ಒಂದು ಕಾರ್ಮಿಕ ಒಂದು ಇದರಲ್ಲಿ. ನೆಕ್ಸ್ಟ್ ಒನ್ 1905 ಬಂಗಾಳದ ವಿಭಜನೆ ಆಯಿತು. ತಮ್ಗೆಲ್ಲ ಗೊತ್ತಿದೆ, ಲಾರ್ಡ್ ಕರ್ಜನ್ನ ಒಂದು ಆಳ್ವಿಕೆಯ ಕಾಲದಲ್ಲಿ. ಸೊ ಆ ಬಂಗಾಳದ ವಿಭಜನೆಯನ್ನು ವಿರೋಧಿಸಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರು ಎಲ್ಲಾ ಕಡೆ ಸಾವಿರಾರು ಕಾರ್ಮಿಕರು ದಂಗೆ ಎದ್ರು, ಹೋರಾಟಕ್ಕೆ ಇಳಿದ್ರು, ಮುಷ್ಕರ ಹೂಡಿದರು. ಇದು ತುಂಬಾ ಪ್ರಮುಖವಾದಂತಹ ಒಂದು ಹೋರಾಟ ಅಂತ ನಾವು ಹೇಳ್ಬೋದು. 1905 ಸ್ವದೇಶಿ ಚಳುವಳಿಯ ಒಂದು ನಿಟ್ಟಿನಲ್ಲಿ. ಅದಲ್ಲದೆ ತಿಲಕರನ್ನು ದೇಶದ್ರೋಹದ ಆಪಾದನೆಯ ಒಂದು ಕೇಸನ್ನು ಒರೆಸಿ ತಿಲಕರನ್ನು ಏನು 6 ವರ್ಷಗಳ ಕಾರಾಗೃಹಕ್ಕೆ ತಳ್ಳಲಾಯಿತು. ಅದರ ವಿರುದ್ಧವೂ ಸಹ ಲಕ್ಷಾಂತರ ಈ ಒಂದು ಕಾರ್ಮಿಕರು ಮುಷ್ಕರ ಮಾಡಿರು. ಯಾಕೆಂದ್ರೆ ತಿಲಕರು ಕಾರ್ಮಿಕರ ಪರವಾಗಿ ಇದ್ರು, ಕಾರ್ಮಿಕ ಚಳುವಳಿಯ ಪರವಾಗಿ ಇದ್ರು, ಕಾರ್ಮಿಕರಿಗಾಗಿ ಹೋರಾಟವನ್ನು ಅವರು ಮಾಡ್ತಾ ಇದ್ರು. ಯಾವಾಗ ತಿಲಕರನ್ನು ಬಂಧಿಸಲಾಯಿತು ಆಗ ಆ ತಿಲಕರ ಬಂಧನದ ವಿರುದ್ಧ ಈ ಬಾಂಬೆ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿದ್ದಂತಹ ಬಟ್ಟೆ ಕಾರ್ಮಿಕರು more than 1 lakh laborers they protested the arrest and the sentencing of Tilak for 6 years of rigorous imprisonment. ಸೊ ಅದು ತುಂಬಾ ಪ್ರಮುಖವಾದಂತಹ ಒಂದು ಘಟ್ಟ, ಒಂದು ಹೋರಾಟ ಅಂತ ನಾವು ಹೇಳ್ಬೋದು. ಅದಲ್ಲದೆ ಇತರೆ ಹಲವಾರು ಮುಷ್ಕರಗಳಾದ ಪ್ರಿಂಟರ್ಸ್ ಯೂನಿಯನ್ ಸಂಘ 1905, ಕಲ್ಕತ್ತಾ ಗವರ್ನಮೆಂಟ್ ಪ್ರೆಸ್ ವರ್ಕರ್ಸ್ ಮುಷ್ಕರ ಇರ್ಬೋದು, ಕಾಮಗಾರ ಹಿತವರ್ಧಕ ಸಂಘದಿಂದ ಆದಂತಹ ಮುಷ್ಕರ, ಬಾಂಬೆ ಪೋಸ್ಟಲ್ ಯೂನಿಯನ್ ಮುಷ್ಕರ, ಸೋಷಿಯಲ್ ಸರ್ವಿಸ್ ಲೀಗ್ ಅಥವಾ 11 ಆದಂತಹ ಒಂದು ಮುಷ್ಕರ. ಹೀಗೆ ಹಲವಾರು ಮುಷ್ಕರಗಳು, ಪ್ರಮುಖವಾದಂತಹ ಒಂದು ಮುಷ್ಕರಗಳನ್ನು ನಾವು ಕಾಣ್ತೇವೆ. ಅದರಲ್ಲಿಯೂ ಮೊದಲನೇ ಮಹಾಯುದ್ಧ ಆರಂಭವಾದ ಮೇಲೆ ಈ ಒಂದು ಕಾರ್ಮಿಕರ ಮುಷ್ಕರ ಹೆಚ್ಚಾಯಿತು. ಕಾರಣ ಅತಿಯಾದಂತಹ ಒಂದು ಬೆಲೆಗಳು ಮತ್ತು ಉದ್ಯೋಗ ಇಲ್ಲದೆ ಆಗಿದ್ದು, ನಿರುದ್ಯೋಗ ಹೆಚ್ಚಾಗಿದ್ದು, ಕಾರ್ಮಿಕರು ಸ್ಥಿತಿ ಹಾಳಾಗಿದ್ದು, ಇದರಿಂದ ಹೆಚ್ಚಿನ ಚಳುವಳಿಗಳು ಆರಂಭವಾದವು. 1918 BP ವಾಡಿಯಾ ಎನ್ನುವರು ಈ ಒಂದು ಭಾರತದ ಮದ್ರಾಸ್ ಕಾರ್ಮಿಕ ಸಂಘವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಚಳುವಳಿಗೆ ಅವರು ಕಾರಣಕರ್ತರಾದರು. ಆಮೇಲೆ ಭಾರತದ ಹಲವೆಡೆ ಈ ಮೊದಲನೇ ಮಹಾಯುದ್ಧದ ಒಂದು ಕಾಲದಲ್ಲಿ ಕಾರ್ಮಿಕ ಸಂಘಗಳಿಂದ ಮುಷ್ಕರಗಳು ದೊಡ್ಡ ಪ್ರಮಾಣದಲ್ಲಿ ನಡೆದವು, ಮೊದಲನೇ ಮಹಾಯುದ್ಧದ ಒಂದು ಕಾಲದಲ್ಲಿ. ಅದರಲ್ಲಿಯೂ ಈ ಒಂದು ಬಾಂಬೆ ಲೇಬರ್ ಅಸೋಸಿಯೇಷನ್, ಅಹಮದಾಬಾದ್ ಬಟ್ಟೆ ಕಾರ್ಮಿಕರ ಸಂಘ, ಮಜ್ದೂರ್ ಮಹಾಜನ್ ಸಂಘಗಳು
ಅವು ಸ್ಥಾಪನೆಯಾಗಿ ಅಲ್ಲೆಲ್ಲ ಚಳುವಳಿಯನ್ನು ಅವು ಹಮ್ಮಿಕೊಂಡವು. ಓಕೆ, ಅದಲ್ಲದೆ ಬಾಂಬೆಯಲ್ಲಿ ನಾರಾಯಣ್ ಮಲ್ಹಾರ್ ಜೋಶಿ ಎನ್ನುವರು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ಸ್ಥಾಪನೆ ಮಾಡಿದ್ರು. AITUC ಅಂತ ಏನ್ ಹೇಳ್ತೀವಿ ಅದನ್ನು ನಾರಾಯಣರಾವ್ ಮಲ್ಹಾರ್ ಜೋಶಿ ಎನ್ನುವರು ಸ್ಥಾಪನೆ ಮಾಡಿದ್ರು. ಇದು ಮೊಟ್ಟ ಮೊದಲ ಭಾರತದ ಕಾರ್ಮಿಕ ಸಂಘಟನೆ. ಲಾಲಾ ಲಜಪತ್ ರಾಯ್ ಇದರ ಮೊದಲ ಅಧಿವೇಶನ ಏನು ನಡೆಯಿತು ಅದರ ಒಂದು ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಂಡಿದ್ರು. ಲಾಲಾ ಲಜಪತ್ ರಾಯ್ ಅವರು ಅದರ ಅಡಿಯಲ್ಲಿ ಸುಮಾರು 64 ಕಾರ್ಮಿಕ ಸಂಘಟನೆಗಳು ಸೇರಿದ್ದವು. ಓಕೆ, ಇನ್ನ 1920-25ರ ನಡುವೆ ಭಾರತದಲ್ಲಿ ಒಟ್ಟು 167 ಟ್ರೇಡ್ ಯೂನಿಯನ್ಗಳಿದ್ದು, ಅಸಹಕಾರ ಚಳುವಳಿಯ ಕಾಲದಲ್ಲಿ ಮತ್ತು ತದನಂತರದ ಕಾಲದಲ್ಲಿ ಹಲವಾರು ಸಣ್ಣ ಪುಟ್ಟ ಮುಷ್ಕರಗಳು ಅಲ್ಲಲ್ಲಿ ನಡೀತಾನೆ ಇದ್ದು. ಅನಂತರ NM ಜೋಶಿ ಮತ್ತು ಚಿಮನ್ಲಾಲ್ ಅವರು AITUC ಪ್ರತಿನಿಧಿಗಳಾಗಿ ಲೀಗ್ ಆಫ್ ನೇಷನ್ಸ್ ನಿಂದ ಏನು ವಿಶ್ವ ಕಾರ್ಮಿಕ ಸಮ್ಮೇಳನ ಎನ್ನುವುದೇನಾಯ್ತು, ಆ ವಿಶ್ವ ಕಾರ್ಮಿಕ ಸಮ್ಮೇಳನದಲ್ಲಿ ಪ್ರತಿನಿಧಿಗಳಾಗಿ ಅವರು ಭಾಗವಹಿಸಿದ್ರು. ಭಾರತದಿಂದ ಪ್ರತಿನಿಧಿಗಳಾಗಿ ಅವರಲ್ಲಿ ಭಾಗವಹಿಸಿದ್ರು. ಇದು ತುಂಬಾ ಪ್ರಮುಖವಾದಂತಹ ಒಂದು ಬೆಳವಣಿಗೆ. ಆಮೇಲೆ 1926ರಲ್ಲಿ ಮೊಟ್ಟ ಮೊದಲ ಟ್ರೇಡ್ ಯೂನಿಯನ್ ಆಕ್ಟ್ ಜಾರಿಗೆ ಬಂತು. ಈ ಟ್ರೇಡ್ ಯೂನಿಯನ್ ಆಕ್ಟ್ ಜಾರಿಗೆ ಬಂದದ್ರಿಂದ ಈ ಟ್ರೇಡ್ ಯೂನಿಯನ್ಗಳ ನೇತೃತ್ವದಲ್ಲಿ ಮುಷ್ಕರ ಏನು ನಡೀತಾ ಇತ್ತು, ಇದರಿಂದ ಕಾರ್ಮಿಕರ ಚಳುವಳಿಗೆ ಕಾನೂನಾತ್ಮಕ ರಕ್ಷಣೆ ಎನ್ನುವುದು ಸಿಕ್ತು. ಸೊ ಚಳುವಳಿ ಮಾಡುವುದು ಕಾರ್ಮಿಕರ ಹಕ್ಕು ಅಂತ ಹೇಳಿಬಿಟ್ಟು ಟ್ರೇಡ್ ಯೂನಿಯನ್ ಆಕ್ಟ್ ಒಂದು ರೀತಿಯಲ್ಲಿ ಹೇಳಿದ್ರಿಂದ ಅವರ ಒಂದು ಚಳುವಳಿಗೆ ಇಲ್ಲಿ ಕಾನೂನಾತ್ಮಕ ರಕ್ಷಣೆ ಎನ್ನುವುದು ಸಿಕ್ತು. ಬಂಡವಾಳಗಾರರು ಬೇರೆ ರೀತಿಯಲ್ಲಿ ಈ ಒಂದು ಕಾರ್ಮಿಕರನ್ನು ಶೋಷಣೆ ಮಾಡೋಕೆ ಸಾಧ್ಯವಿಲ್ಲದಂತೆ ಆಯ್ತು. 1927ರಲ್ಲಿ AITUCನ ಒಂದು ಅಡಿಯಲ್ಲಿ 57 ಸಂಘಗಳಿದ್ದು, ಹೆಚ್ಚು ಕಡಿಮೆ 1.5 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಅದರಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ರು. 27ರ ಹೊತ್ತಿಗೆ ಅದು 5 ಲಕ್ಷಕ್ಕೂ ಹೆಚ್ಚಾಯಿತು. ಓಕೆ, ಆಮೇಲೆ 1929ರಲ್ಲಿ AITUC ವಿಭಜನೆ ಆಯಿತು. 1932ರಲ್ಲಿ ಟ್ರೇಡ್ ಯೂನಿಯನ್ ಫೆಡರೇಷನ್ ಅಂತ ಹೇಳಿಬಿಟ್ಟು ಸ್ಥಾಪನೆಯಾಯಿತು. ಹೀಗೆ ಹಲವಾರು ಬದಲಾವಣೆಗಳಾಗೋಕೆ ಶುರುವಾದವು. ಹೀಗಿರ್ಬೇಕಾದ್ರೆ ಈ ಒಂದು ಕಾಲಘಟ್ಟದಲ್ಲಿ ಏನು 1929-33ರ ಒಂದು ಕಾಲಘಟ್ಟ ಅಂತ ನಾವೇನ್ ಹೇಳ್ತೀವಿ, ಈ ಲೆಫ್ಟ್ ವಿಂಗ್ ಟ್ರೇಡ್ ಯೂನಿಯನಿಸಂ ಅಂತ ನಾವೇನ್ ಹೇಳ್ತೀವಿ, ಈ ಎಡಪಂಥೀಯ ಕಾರ್ಮಿಕ ಚಳುವಳಿಗಳು, ಎಡಪಂಥೀಯರು ಕಾರ್ಮಿಕ ಚಳುವಳಿಗೆ ಹೆಚ್ಚು ಒಂದು ಆದ್ಯತೆಯನ್ನು ಕೊಡೋಕೆ ಶುರು ಮಾಡಿದ್ರು, ಬೆಂಬಲವನ್ನು ಕೊಡೋಕೆ ಶುರು ಮಾಡಿದ್ರು. ಈ ನಿಟ್ಟಿನಲ್ಲಿ ಮೀರತ್ ಪಿತೂರಿ ಮೊಕದ್ದಮೆ ಅಂತ ಆಗುತ್ತೆ 1929ರಿಂದ 33ರ ಒಂದು ಅವಧಿಯಲ್ಲಿ. ಕಾರಣ ಏನಂದ್ರೆ ಈ ಕಮ್ಯುನಿಸ್ಟರ ಮೇಲೆ ಹಲವಾರು ರೀತಿಯ ಒಂದು ಏನದು ಮೊಕದ್ದಮೆಗಳನ್ನು ಹೂಡಿ ಸರ್ಕಾರ ಕಾರ್ಮಿಕ ನಾಯಕರುಗಳು, ಕಮ್ಯುನಿಸ್ಟ್ ನಾಯಕರುಗಳೇನು ಕಾರ್ಮಿಕ ನಾಯಕರುಗಳಾಗಿದ್ರು ಆ ಕಾರ್ಮಿಕ ನಾಯಕರುಗಳನ್ನು ಬಂಧಿಸಿ ಅವ್ರ ಮೇಲೆ ಹಲವಾರು ರೀತಿಯ ಮೊಕದ್ದಮೆಗಳನ್ನು ಹೂಡಲಾಯಿತು. ಓಕೆ, ಸುಮಾರು 34 ಕಮ್ಯುನಿಸ್ಟ್ ರೈತರ ಮೇಲೆ ಮೊಕದ್ದಮೆಗಳನ್ನು ಹೂಡಲಾಗಿತ್ತು. ಅದರಲ್ಲಿ 27 ನಾಯಕರುಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಅದರಲ್ಲಿ ಡಾಂಗೆ ಇರ್ಬೋದು, ನಳಿನ್ ಗುಪ್ತಾ ಇರ್ಬೋದು, ಸ್ಟಾರ್ಚ್ ಇರ್ಬೋದು, ಬ್ರಾಡ್ಲೆ ಇರ್ಬೋದು, ರಣದೇವೆ ಇರ್ಬೋದು, ಉಸ್ಮಾನಿ, ಜಾಫರ್ ಅಹ್ಮದ್, ಹೀಗೆ ಹಲವಾರು ಜನರನ್ನು ನಾವು ಕಾಣ್ತೀವಿ. ಅವರಿಗೆ 27 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಅಂದ್ರೆ ಇದರಿಂದ ಕಾರ್ಮಿಕ ಚಳುವಳಿಗೆ ಒಂದು ರೀತಿಯ ಹಿನ್ನಡೆ ಎನ್ನುವುದಾಯಿತು ಅನ್ನುವುದನ್ನು ನಾವು ಸ್ಮರಿಸಬೇಕು. ಓಕೆ, ಇದಾದ್ಮೇಲೆ 1927ರ ಕಾಲಘಟ್ಟದಲ್ಲಿ ಸರ್ಕಾರ GH ವಿಟ್ಲೆ ಎನ್ನುವರ ನೇತೃತ್ವದಲ್ಲಿ ಕಾರ್ಮಿಕರ ಸ್ಥಿತಿಗತಿಯನ್ನು ಪರಿಶೀಲಿಸಿ ವರದಿಯನ್ನು ಮಾಡಬೇಕು ಅಂತ ಒಂದು ರಾಯಲ್ ಕಮಿಷನ್, ರಾಯಲ್ ಆಯೋಗವನ್ನು ರಚನೆ ಮಾಡ್ತು. ಅದರ ಪ್ರಕಾರ ಕೆಲಸಗಾರರನ್ನು ರಕ್ಷಣೆ ಮಾಡಬೇಕು, ಅವರ ಜೀವನ ಮಟ್ಟವನ್ನು ಸುಧಾರಿಸಬೇಕು, ಅವರ ಆರೋಗ್ಯ ಮತ್ತು ಬಂಡವಾಳಗಾರರ ಮತ್ತು ಕಾರ್ಮಿಕರ ನಡುವಿನ ಒಂದು ಸಂಬಂಧವನ್ನು ಉತ್ತಮಪಡಿಸಬೇಕು, ಪ್ಲಾಂಟೇಶನ್ ಕಾರ್ಮಿಕರ ಸ್ಥಿತಿಗತಿಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅದು ವರದಿಯನ್ನು ಕೊಡ್ತು. ಈ ವರದಿಯ ಆಧಾರದ ಮೇಲೆ 1933ರಲ್ಲಿ ಕೆಲಸಗಾರರ ಪರಿಹಾರ ಕಾಯ್ದೆ ಜಾರಿಗೆ ಬಂತು. ವರ್ಕರ್ಸ್ ಕಾಂಪನ್ಸೇಷನ್ ಆಕ್ಟ್ ವಾಸ್ ಕೇಮ್ ಟು ಬಿ ಇಂಟ್ರೊಡ್ಯೂಸ್ಡ್. ಇದರಿಂದ
ಕಾರ್ಮಿಕರ ಒಂದು ಪರಿಸ್ಥಿತಿ ಉತ್ತಮವಾಗೋಕ್ಕೆ ಕಾರಣವಾಯಿತು ಅಂತ ನಾವು ಹೇಳ್ಬೋದು. ಈ 1934-35 ನಂತರ ಎಲ್ಲೋ ಒಂದ್ ಕಡೆ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿಯೇ ಸಮಾಜವಾದಿಗಳು ಬೆಳೆದು ಕಾಂಗ್ರೆಸ್ ಸಹ ಕಾರ್ಮಿಕ ಚಳುವಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಸಕ್ತಿ ವಹಿಸುವಂತೆ ಮಾಡಲಾಯಿತು. ಕಾಂಗ್ರೆಸ್ began to involve in labor movement also. ಓಕೆ, ಸೊ ಹಾಗಾಗಿ ಕಾರ್ಮಿಕ ಚಳುವಳಿಗೆ ದೊಡ್ಡ ಪ್ರೇರೇಪಣೆ ಸಿಕ್ತು. ಅಷ್ಟೇ ಅಲ್ಲ, 1937ರಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲ ಜಾರಿಗೆ ಬಂತು. ಕಾಂಗ್ರೆಸ್ ಗೆದ್ದು ಮಂತ್ರಿಮಂಡಲವನ್ನು ಏನು ರಚನೆ ಮಾಡ್ತು, ಆ ಮಂತ್ರಿಮಂಡಲಗಳು ಕಾರ್ಮಿಕರ ಪರವಾದಂತಹ ಒಂದು ನಾವೇನು ಹೇಳ್ತೀವಿ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತರುವಂತಹ ಒಂದು ಕೆಲಸವನ್ನು ಮಾಡ್ತು. ತುಂಬಾ ಪ್ರಮುಖವಾಗಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡ್ತು. ಮತ್ತು ಬಾಂಬೆ ಕೈಗಾರಿಕಾ ವಿವಾದ ಕಾಯ್ದೆಯನ್ನು ಜಾರಿಗೆ ತಂತು. ಬಾಂಬೆ ಸೋಪ್ ಅಸೋಸಿಯೇಷನ್ ಆಕ್ಟ್ ಅನ್ನು ಜಾರಿಗೆ ತಂತು. ಮಧ್ಯಪ್ರಾಂತ್ಯ ಮತ್ತು ಬಂಗಾಳದಲ್ಲಿ ತಾಯ್ತನ ಕಾಯ್ದೆಯನ್ನು ಜಾರಿಗೆ ತಂತು. ಮೆಟರ್ನಿಟಿ ಲೀವ್, ಮಹಿಳೆಯರಿಗೆ ಈ ಒಂದು ಗರ್ಭಿಣಿಯಾದಾಗ ಮಗು ಹೆತ್ತಾಗ ರಜೆ ಕೊಡಬೇಕು ಅನ್ನುವಂತಹ ಒಂದು ವಿಚಾರ ಏನಿದೆ, ಅದಕ್ಕೆ ಸಂಬಂಧಿಸಿದಂತೆ ಮೆಟರ್ನಿಟಿ ಆಕ್ಟ್ ಅನ್ನು ಮಧ್ಯ ಪ್ರಾಂತ್ಯ, ಸೆಂಟ್ರಲ್ ಪ್ರಾವಿನ್ಸ್ ಮತ್ತು ಬಂಗಾಳಗಳಲ್ಲಿ ಜಾರಿಗೆ ತರಲಾಯಿತು. ನೋಡಿ, ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವ ಸಲುವಾಗಿ, ಕಾರ್ಮಿಕರ ಹಕ್ಕನ್ನು ರಕ್ಷಣೆ ಮಾಡುವ ಸಲುವಾಗಿ ಆದಂತಹ ಕೆಲವಾರು ಬದಲಾವಣೆಗಳು ಇವು. ಇದಾದ ನಂತರ ಇಂಡಿಗೋ ಚಳುವಳಿ ಮುಂದುವರಿತಾ ಹೋಯಿತು. ಕಲ್ಕತ್ತಾ, ಅಹಮದ್ ನಗರಗಳಲ್ಲಿ ಮುಷ್ಕರಗಳು ನಡೆದೋ. ಓಕೆ, ಹಲವಾರು ನಾಯಕರು ಈ ಒಂದು ಚಳುವಳಿಗಳಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿಯೂ ಪ್ರಮುಖವಾಗಿ ನಾವು NM ಲೋಖಂಡೆ ಇರ್ಬೋದು, MM ಜೋಶಿ ಇರ್ಬೋದು, MN ರಾಯ್, ಡಾಂಗೆ, VV ಗಿರಿ, ಇವರನ್ನೆಲ್ಲ ನಾವು ಇಲ್ಲಿ ಸ್ಮರಿಸಿಕೊಳ್ಬೇಕಾಗುತ್ತೆ. ಅವರೆಲ್ಲ ಕಾರ್ಮಿಕ ಚಳುವಳಿಗೆ ಬೆನ್ನೆಲುಬಾಗಿ ನಿಂತು, ಮಾರ್ಗದರ್ಶಕರಾಗಿ ನಿಂತು, ನಾಯಕರಾಗಿ ನಿಂತು ಈ ಒಂದು ಕಾರ್ಮಿಕ ಚಳುವಳಿಯನ್ನು ಅವರು ಮುನ್ನಡೆಸಿದರು ಅಂತ ನಾವು ಹೇಳ್ಬೋದು. ಅನಂತರ ಸ್ವತಂತ್ರ ಭಾರತದ ಒಂದು ಅಧ್ಯಾಯದಲ್ಲಿ ಈ ಒಂದು ಕಾರ್ಮಿಕ ಚಳುವಳಿಯ ಒಂದು ಹೋರಾಟದ ದಿಕ್ಕು ದೆಸೆ ಎಲ್ಲವೂ ಸಹ ಬದಲಾಯಿತು. ಸೊ ಈ ರೀತಿಯಲ್ಲಿ ಸ್ವಾತಂತ್ರ್ಯಕ್ಕೆ ಮುನ್ನ ಭಾರತೀಯ ಕಾರ್ಮಿಕರು ತಮ್ಮದೇ ಆದಂತಹ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ತಮ್ಮ ನ್ಯಾಯಸಮ್ಮತವಾದಂತಹ ಒಂದು ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿದ್ರು. ಈ ರೀತಿಯ ಒಂದು ಚಳುವಳಿ ಎನ್ನುವುದು ನಡೆಯಿತು ಎನ್ನುವುದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಧನ್ಯವಾದಗಳು.